ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಈ ಒಂದು ಸ್ಪೆಷಲ್ ಹಾಡನ್ನ ರಿಲೀಸ್ ಮಾಡ್ಕೊಡೋದಕ್ಕೆ ಸಾಕಷ್ಟು ಜನ ಅತಿಥಿ ಗಣ್ಯರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದರಲ್ಲಿ ಫಸ್ಟ್ ನಮ್ಮ ಚಂದನವನದ ಚಂದುಳ್ಳಿ ಚೆಲುವೆ ಅದ್ಭುತ ಕಲಾವಿದೆ, ನಾಯಕ ನಟಿ ರಾಗಿಣಿ ಅವರಿಗೆ ಪ್ರೀತಿಯ ಸ್ವಾಗತ. ಹಾಗೆ ಕಲಾವಿದರು ಅಂದ ತಕ್ಷಣ ಪ್ರತಿಯೊಂದು ಸಿನಿಮಾದಲ್ಲೂ ವಿಭಿನ್ನ ಪಾತ್ರಗಳ ಮೂಲಕ ನಮ್ಮ ಗಮನ ಸೆಳೆಯೋದು, ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಬೇರೆ ಬೇರೆ ರೀತಿಯ ಪರ್ಫಾರ್ಮೆನ್ಸ್ ಕೊಡುವಂತದ್ದು. ಅದರಲ್ಲಿ ನಮ್ಮ ರವಿಚೇತನ್ ಸರ್ ಪ್ರಮುಖರು ಅಂತ ಹೇಳ್ಬೋದು. ಸರ್ ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಎಲ್ಲ ವಿಭಾಗದಲ್ಲೂ. ಇನ್ನು ನಿರ್ಮಾಪಕರಾಗಿರುವಂತಹ ಡಾಕ್ಟರ್ ಸುನಿಲ್ ಕುಮಾರ್ ಸರ್ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್ ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಈ ಇಡೀ ಹಾಡಿನ ತಂಡ ಅಂದ ತಕ್ಷಣ ಮೊದಲು ನಿರ್ದೇಶಕರಿಂದ ನಾನೊಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ, ಯಾಕಂದ್ರೆ ನಿಮ್ಗೆ ಟೀಮ್ ಬಗ್ಗೆ ಗೊತ್ತಾಗ್ಲಿ ಅಂತ. ಆಮೇಲೆ ಸಾಂಗ್ ಬಗ್ಗೆ ನಾನು ಮಾತಾಡ್ಸ್ತಾ ಹೋಗ್ತೀನಿ ಅವರೆಲ್ಲ ಆನ್ ಸ್ಟೇಜ್ ಬಂದ್ಮೇಲೆ. ಮೊದ್ಲಿಗೆ ನಿರ್ದೇಶಕರು ಅಧೀರ ಸಂತು ಅಂತಾನೆ ಅವರು ಎಲ್ರಿಗೂ ಹೆಸರುವಾಸಿ. ಈ ಹಾಡಿನ ನಿರ್ದೇಶಕರಷ್ಟೇ ಅಲ್ಲ, ನಿರ್ಮಾಪಕರು ಅವರೇ, ಲಿರಿಕ್ಸು ಅವರೇ ಬರೆದಿದ್ದಾರೆ, ಹಾಡಿದ್ದಾರೆ. ಸೊ ಹಂಗಾಗಿ ಮಲ್ಟಿ ಟಾಸ್ಕಿಂಗ್ ಮಾಡಿದ್ದಾರೆ ಈ ಒಂದು ಹಾಡಲ್ಲಿ. ಸರ್ ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಹಾಡಿನ ಬಗ್ಗೆ ಮುಂದೆ ಮಾತಾಡೋಣ. ಸ್ವಾಗತ ನಿಮ್ಗೆ. ಹಾಗೆ ಇದರಲ್ಲಿ ಪ್ರಮುಖ ಹಾಡು ಅಂದ ತಕ್ಷಣ ನಮ್ಗೆ ಮೊದಲು ನೆನಪಾಗೋದು ಸಂಗೀತ ನಿರ್ದೇಶಕರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. MS ತ್ಯಾಗರಾಜ್ ಅವರು. ಸರ್ ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಈ ಹಾಡಿನಲ್ಲಿ ಪೋಸ್ಟರ್ ನೀವು ನೋಡ್ತಾ ಇರಬಹುದು. ಅಮೃತ ಅವರು ಹಾಗೆ ಸಮೀರ್ ಅವರು ತುಂಬಾ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ. ಇವತ್ತು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಇಬ್ರು. ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಇಡೀ ಟೆಕ್ನಿಷಿಯನ್ ಟೀಮ್, ಇಡೀ ಕಲಾವಿದರ ಬಳಗ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮ ಶುರು ಮಾಡ್ಬಿಡ್ತೀನಿ. ಈಗ ಆಲ್ರೆಡಿ ಆಕಾಶ್ ಆಡಿಯೋದಲ್ಲಿ ಲಿರಿಕಲ್ ವಿಡಿಯೋ ನಿಮ್ಗೆ ಸಿಗುತ್ತೆ ಈ ಹಾಡೆಂದು. ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ವಿಡಿಯೋ ಸಾಂಗ್ ಮತ್ತೆ ಇದೇ ಹಾಡಿನ ರೀಮಿಕ್ಸ್ ವರ್ಷನ್ ಎರಡನ್ನೂ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಫಸ್ಟ್ ಆಲ್ರೆಡಿ ರಿಲೀಸ್ ಆಗಿರೋ ಲಿರಿಕಲ್ ವಿಡಿಯೋ ನೋಡ್ಕೊಂಡ್ ಬರೋಣ, ಆಮೇಲೆ ಎಕ್ಸ್ಕ್ಲೂಸಿವ್ ಆಗಿ ನಾವು ವಿಡಿಯೋ ಸಾಂಗ್ ಇವತ್ತು ರಿಲೀಸ್ ಮಾಡ್ಸೋಣ. ಸರ್ ಆಕ್ಚುಲಿ ಆಲ್ಬಮ್ ಸಾಂಗ್ ಕಾನ್ಸೆಪ್ಟ್ ಏನು ಅಂದ್ರೆ, ಉಗ್ರಂ ರವಿ ಅನ್ನೋ ನೆಗೆಟಿವ್ ಕ್ಯಾರೆಕ್ಟರ್ ಈಗ ಈ ನಡುವೆ ಜಾಸ್ತಿ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಫೇಕ್ ಫೋಟೋಗಳು ಹಾಕೊಂಡು, ಬೇರೆ ಬೇರೆ ಫೋಟೋಗಳು ಹಾಕೊಂಡು ಸೊ ಪಟಾಯಿಸ್ಕೊಳ್ಳೋದು. ಅದೇ ರೀತಿ ಈ ವ್ಯಕ್ತಿ 5 ವರ್ಷದಿಂದ ಸತತ ಪ್ರಯತ್ನ ಮಾಡಿ ಹುಡುಗಿನ ಪಟಾಯಿಸ್ಕೊಂಡು ಎನ್ನಾರೇ ಹುಡುಗಿನ ಕಾರಲ್ಲಿ ಕರ್ಸ್ಕೊಂಡು ಇರಿಸ್ಕೊಂಡಿರ್ತಾರೆ. ಸೊ ಏನ್ ಅವರ ಉದ್ದೇಶ ಅಂದ್ರೆ ಉಗ್ರಂ ರವಿದು ಆ ಹುಡುಗಿನ ಪಟಾಯಿಸಿ ಮಜಾ ಮಾಡಿ ಇವತ್ತು ಸೊ ಆಲ್ಮೋಸ್ಟ್ ಅವ್ರ ಪ್ರಾಪರ್ಟಿನ ಕಬ್ಜಾ ಮಾಡ್ಬೇಕನ್ನೋ ದುರುದ್ದೇಶದಿಂದ ಇರುವಾಗ ಒಬ್ಬ ಡೆಲಿವರಿ ಬಾಯ್ ಆ ಡೆಲಿವರಿ ಕೊಡ್ತಾ ಫೈನಲಿ ಆ ಹುಡುಗಿ ಒಂದು ಫೋರ್ಸ್ ನೋಡಿ ಆ ಹುಡುಗಿ ನೋಡ್ತಾ ಇರ್ತಾರೆ ಮೈ ಮರೆತು. ಸೊ ಉಗ್ರಂ ರವಿ ಶಾಕ್ ಬಂದು ಅವ್ರು ಹೇಳ್ತಾರೆ, ನಾನು 5 ವರ್ಷದಿಂದ ಕಷ್ಟಪಟ್ಟಿದ್ದೀನಿ ಹುಡುಗಿನ, ಈಗ ನನ್ನ ಮಗ ಬಂದ್ಬಿಟ್ಟು ಇಮಿಡಿಯೇಟ್ಲಿ ಏನೋ ಮಾಡಂಗಿದ್ದಾನಲ್ಲ ಅಂದ್ಬಿಟ್ಟು ಬಂದು ಕೇಳ್ತಾರೆ. ಏನು ಅಂದ್ರೆ ಸರ್ ಜಸ್ಟ್ ಕ್ಯಾಶುಯಲ್ ಆಗಿ ನೋಡ್ತಾ ಇದೆ ಸರ್ ಅಂತಾರೆ. ಅವ್ರು ಹೇಳ್ತಾರೆ, ನೋಡ್ತಾ ಇದ್ದ ರೋಡ್ ಇಕೊಂಡು ಸೌತ್ ಸಂಬರ್ ಮೂಸು ನೋಡಲ್ಲ, ಕೇರು ನೋಡಲ್ಲ, ರೇನು ಅನ್ನಲ್ಲ, ನಿನ್ಗೆ ಇದೆಲ್ಲ ಬೇಕಾಗಿಲ್ಲ, ಚೆಲ್ ಹಾಟ್ರೆಸ್ ಸಾಲೆ ಅಂತಾರೆ. ಸೊ ಅದೇನಾಗುತ್ತೆ ಅಂದ್ರೆ ಫೈರ್ ಆಗುತ್ತೆ, ಯಾರಿಗೆ ಡೆಲಿವರಿ ಬಾಯ್ಗೆ ಫೈರ್ ಆಗುತ್ತೆ. ಅವಾಗ ಕೇಳ್ತಾರೆ, ಸರ್ ನನ್ನ ನೆಕ್ಸ್ಟ್ ಡೆಲಿವರಿಗೆ ಇನ್ನೊಂದು 5 ನಿಮಿಷ ಬಾಕಿ ಇದೆ, ಈ 5 ನಿಮಿಷನಲ್ಲಿ ನಾವು 3 ನಿಮಿಷ ಕೊಟ್ಟು ನೋಡಿ ನಮ್ಮ ಕಂಠದ ತಾಕತ್ತು ಕೆಪಾಸಿಟಿ ನಾವೇನಂತ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ, ಒಂದು ಪರ್ಮಿಷನ್ ಕೊಡಿ ಅಂತಾರೆ. ಸೊ ಉಗ್ರಮ್ರು ಏನ್ ಮಾಡ್ತಾರೆ, ಹೌದಾ ಅಷ್ಟೊಂದು ತಾಕತ್ ಇದೆಯಾ, ಓಕೆ ಲೆಟ್ ಸಿ ಅಂತಾರೆ. ಸೊ ನೆಕ್ಸ್ಟ್ ಲಾಜಿಕ್ ಬೇಕು, ವಾಟ್ ದ ಲಾಜಿಕ್. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ, ಆ ಡೆಲಿವರಿ ಬಾಯ್ ನನ್ಗೆ ಫೋನ್ ಮಾಡ್ತಾರೆ, ಸರ್ ಈ ತರ ನನ್ ಸಪೋರ್ಟ್ ಬೇಕು, ಸೊ ಬಂದು ಹೆಲ್ಪ್ ಮಾಡಿ ಅಂತಾರೆ. ಸೊ ಅವಾಗ ಲಾಜಿಕಲಿ ಬಂದು ನಾನು ಸಪೋರ್ಟ್ ಮಾಡ್ತೀನಿ. ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಇದನ್ನ ಈಗ ನೋಡಿ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಸಾಂಗ್ ಲಾಂಚ್ ಆಗಲಿ. ನಮಸ್ಕಾರ. ಟೋನ್ ಜಾಸ್ತಿ ಆಯ್ತಾ? ಆಲ್ ದ ಬೆಸ್ಟ್. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಸಾಂಗ್ ಪ್ಲೇ ಮಾಡಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವ್ರು ನನಗೆ ಪರಿಚಯ ಐ ಥಿಂಕ್ ಕಪಲ್ ಆಫ್ ಇಯರ್ಸ್ ಆಗಿದೆ. ಅಂಡ್ ಫಸ್ಟ್ ದಿನ ಮೀಟ್ ಮಾಡೋದ್ರಿಂದನೂ ಇವತ್ವರೆಗೂ ಅವ್ರದ್ದು ವಿಷನ್ ಏನಿದೆ, ಏನೋ ಡಿಫ್ರೆಂಟ್ ಆಗಿ ಮಾಡ್ಬೇಕು, ಏನೋ ಹೊಸತನ ತರಬೇಕು ನಮ್ಮ ವರ್ಕ್ ಅಲ್ಲಿ ಅಂತ ಅವ್ರ ಅಭಿಪ್ರಾಯ. ಸೊ ಅದು ಕಾಣಿಸ್ತಾ ಇದೆ. I didn't expect the song to be I didn't expect you to be singing the song, but ಚೆನ್ನಾಗಿದೆ. It's very interesting and
ದ ಮ್ಯೂಸಿಕ್ ಇಸ್ ಆಲ್ಸೋ ವೆರಿ ಕ್ಯಾಚಿ. ತುಂಬಾ ಖುಷಿ ಆಯ್ತು, ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಐ ಥಿಂಕ್ ಇಡೀ ಟೀಮ್ ಇವಾಗ ಸಾಂಗ್ಸ್ ಅಂಡ್ ಮ್ಯೂಸಿಕ್ ಬೈ ಇಟ್ ಸೆಲ್ಫ್ ಇಸ್ ಅನ್ ಇಂಡಸ್ಟ್ರಿ, ಅಂಡ್ ಆ ಒಂದು ವೇಳೆ ನೋಡಿದ್ರೆ ಒಳ್ಳೆ ರೀತಿಯಲ್ಲಿ ಒಂದು ಸಾಂಗ್ ನ ಕಾಂಪೋಸಿಷನ್ ಆಗ್ಲಿ ಮೇಕಿಂಗ್ ಆಗ್ಲಿ ಆದ್ರೆ ಇಟ್ ಬಿಕಮ್ಸ್ ಅದರ ಪ್ರಮೋಷನ್ ಚೆನ್ನಾಗಾದ್ರೆ ಸೊ ಇಟ್ ಕ್ಯಾನ್ ಡೂ ರಿಯಲಿ ರಿಯಲಿ ವೆಲ್. ಸಖತ್ ಪೊಟೆನ್ಶಿಯಲ್ ಇದೆ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ, ಇವಾಗ ಸೆಪರೇಟ್ ಆಗೋಗಿದೆ. ಸೊ ಅದರಲ್ಲಿ ತುಂಬಾ ಖುಷಿ ಆಗುತ್ತೆ ದಟ್ ನ್ಯೂ ಕಾನ್ಸೆಪ್ಟ್ಸ್ ಬರ್ತಾ ಇರೋದು. I'm also doing a few very interesting songs, not just with my films but separately as well. So Kandita, we are also collaborating on something very soon. So khushi agate when the hosa directors, technicians, music directors, amele actors elru bartaralla. It's interesting. Elrigu all the best helake ishtapadtini, and I hope that this song becomes a very big hit. ಅಂಡ್ ಎಲ್ರು ತುಂಬಾ ಬ್ಯುಸಿ ಆಗ್ಲಿ ಈ ಸಾಂಗ್ ಇಂದ, ಅಂಡ್ ಇನ್ನು ಸಾಕಷ್ಟು ವರ್ಕ್ ಬರ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ನೀವು ಯಾವಾಗಿನ ಏನಾಯ್ತು ಬಹುಶಃ ನೀವು ಡಾನ್ಸ್ ಮಾಡಿಲ್ಲ ಅಷ್ಟೇ. ನಿಜವಾಗ್ಲೂ ಇವ್ರಿಗೆ ಐ ಥಿಂಕ್ ನಾವು ವಿಲನ್ ಆಗಿ ಎಷ್ಟು ಬೇರೆ ಬೇರೆ ರೀತಿಯದಲ್ಲಿ ಪಾತ್ರದಲ್ಲಿ ನೋಡಿದೀವಿ. ತುಂಬಾ ಖುಷಿ ಆಯ್ತು ದಟ್ ನೀವು ಬೇರೆ ರೀತಿಯಾದ ಎಕ್ಸ್ಪೆರಿಮೆಂಟ್ಸ್. ಇಮ್ಯಾಜಿನ್ ಮೀಸ್ ಬ್ಲಶಿಂಗ್. ಯಾಕೆ ಬ್ಲಶ್ ಆಗ್ತಿದ್ದಾರೆ ಸರ್? ನೋ, ಐ ಫೀಲ್ ಒಂದು ಆಕ್ಟರ್ಗೆ ಇನ್ಹಿಬಿಷನ್ಸ್ ಇರಬಾರ್ದು. ಏನೋ ಈ ತರಾನೇ ಮಾಡ್ಬೇಕು ಆ ತರಾನೇ ಮಾಡ್ಬೇಕು ಪಾತ್ರಗಳು ಅಂತ ಯಾವತ್ತೂ ಇರಬಾರ್ದು. ಅಂಡ್ ರವಿ ಅವರು ಆ ತರ ಯು ಸೆಟ್ ಅ ಸ್ಟೇಟ್ಮೆಂಟ್ ಇದೆ, ತುಂಬಾ ಖುಷಿ ಆಯ್ತು. ಅಂಡ್ ಐ ರಿಮೆಂಬರ್ ನಾನು ಒಂದು ಸಿನಿಮಾ ಮಾಡಿದ್ದೆ, ರಣಚಂಡಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದರಲ್ಲಿ ದ ಫಸ್ಟ್ ಟೈಮ್ ರೆಕಾರ್ಡ್ ನಾನು ಒಂದು ಸಾಂಗ್ ಮಾಡಿದ್ದೆ ಅದರಲ್ಲಿ. ಅಂಡ್ ನಮ್ಮ ಆ ಟೈಮ್ ಅಲ್ಲಿ ಟಾಪ್ 5 ವಿಲನ್ಸ್ ಯಾರಿದ್ರು ಆ ಒಂದು ಸಾಂಗ್ ಅಲ್ಲಿ ಫೀಚರ್ ಆಗಿದ್ರು. And 2 of them are not with us today, unfortunately, and we always remember you. So villains ಯಾವತ್ತೂ ಒಂದು ಅದೇ ರೀತಿಯಲ್ಲಿ ಎಂಟ್ರಿ ಕೊಡಬೇಕು, ಎಕ್ಸಿಟ್ ಕೊಡಬೇಕು, ಹಂಗೆ ಇರಬೇಕು, ಭಯಂಕರವಾಗಿರ್ಬೇಕು ಅಂತ ಏನಿಲ್ಲ. Today villains are I think better looking than a lot of heroes, I must say, and they're doing much better work, and ಬ್ಯಾಡ್ ಇಸ್ ದ ನ್ಯೂ ಗುಡ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಆಲ್ ದಿ ಬೆಸ್ಟ್ ನಿಮ್ಗೆ. ತುಂಬಾ ಖುಷಿ ಆಯ್ತು. ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ನಿಮ್ಗೆ. ಅಂಡ್ ನೀವಿಬ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರೆ ಐ ಆಮ್ ವೆರಿ ಹ್ಯಾಪಿ ಟು ಸಿ ಬೋತ್ ಆಫ್ ಯು ಡೂ ವೆಲ್. ಅಂಡ್ ರವಿ ಅವರು ನೀವ್ ಯಾಕೆ ಸಾಂಗ್ ಅಲ್ಲಿ ಡ್ಯಾನ್ಸ್ ಮಾಡಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅವ್ರಿಗೂ ಅವ್ರ ಜೊತೆ ನಾನು ಸಾಂಗ್ ಮಾಡ್ಬೇಕು, ಯಾಕೆ ಇಲ್ಲ. ಬಟ್ ಎಲ್ರಿಗೂ ಒಳ್ಳೇದಾಗ್ಲಿ ಅಂಡ್ ಒಳ್ಳೆ ಸಂದರ್ಭ. ಥ್ಯಾಂಕ್ ಯು ಮೀಡಿಯಾ ಅವರು, ನೀವು ಯಾರ್ಯಾರು ಬಂದಿದ್ದೀರಾ ಇವತ್ತು ಪ್ರೋತ್ಸಾಹ ಮಾಡಕ್ಕೆ ಹೊಸ ಟೀಮ್ಗೆ, ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ನಗ್ನಗ್ತಾ ಇರಿ, ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇರಿ, ಅಂಡ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಿ. ನಮಸ್ಕಾರ. ಡಿಸ್ಕಷನ್ ನಡೀತಾ ಇದೆ ಸರ್. ಯಾವ್ದು ಸಾಂಗ್ ಡಿಸ್ಕಷನ್ ನಡೀತಾ ಇದೆ, ಸಿನಿಮಾನು ಡಿಸ್ಕಷನ್ ಸರ್. ಅದು ಬಂದು ಇಂಟರ್ನ್ಯಾಷನಲ್ ಲೆವೆಲ್ ಆಲ್ಬಮ್ ಸಾಂಗ್, ಮ್ಯೂಸಿಕ್ ಆಲ್ಬಮ್ ಸಾಂಗ್. ಸೊ ಯಾವ್ದು ಫಸ್ಟ್ ರೆಡಿ ಆಗತ್ತೋ, ಬಟ್ ಐ ಥಿಂಕ್ ದಟ್ ವಿಲ್ ಬಿ ಡೂಯಿಂಗ್ ಸಮಥಿಂಗ್ ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್ ಟುಗೆದರ್ ಸರ್. ಸೊ ಆದಷ್ಟು ಬೇಗ ಆಗ್ಲಿ. ಯು ನೋ ದಟ್ ಯಾವತ್ತು ನನ್ ಖುಷಿನೇ ಹೊಸ ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡಕ್ಕೆ. ಬಿಕಾಸ್ ಒಂದಿನ ನಾವು ಹೊಸೊಬ್ರು ತರಾನೇ ಎಂಟ್ರಿ ಕೊಟ್ಟಿದೀವಿ ಇಂಡಸ್ಟ್ರಿಯಲ್ಲಿ. ನೀವೆಲ್ರು ನನ್ ಜರ್ನಿ ನೋಡಿದೀರಾ. ಇವಾಗ ಅವರೆಲ್ರು ಬೆಳೆದ್ರೆ, ಅವರೆಲ್ರು ಚೆನ್ನಾಗಾದ್ರೆ ನಮಗೂ ಖುಷಿ. ಎಲ್ಲರೂ ಚೆನ್ನಾಗಾಗ್ಬೇಕಂತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಡೈರೆಕ್ಟ್ ಒಂದು ಪ್ರಶ್ನೆ ಕೇಳ್ತೀನಿ. ಓ ಈ ಲಡ್ಕಿ, ಇದೇನು ರಾಗಿಣಿ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ಈ ಸಾಂಗ್ ಮಾಡಿದ್ರ ಅನಿಸ್ತು ನನಗೆ. ಅದು ನನಗೆ ಅನಿಸ್ತು, ಅದಕ್ಕೆ ನಾನು ಆ ಪ್ರಶ್ನೆ ಕೇಳಿದೆ. ಆಮೇಲೆ ನೀವು ಸಾಂಗ್ ಬಗ್ಗೆ ಡೀಟೇಲ್ಸ್ ಆಗಿ ಹೇಳಿದ್ರಿ ಹಿಂಗೆ ಅಂತ. ಅದು ಹೇಳಿದಕ್ಕೆ ಅರ್ಥ ಆಯ್ತು ನನಗಂತೂ. ಹೇಳಿದಕ್ಕೆ ಅರ್ಥ ಆಯ್ತು. ಯಾರು ಅರ್ಥ ಹಂಗೆ ಅರ್ಥ ಆಗಿದ್ದು ಕೈ ಎತ್ತಿ ದಯವಿಟ್ಟು. ನಾನು ಒಬ್ಬ ದಡ್ಡನ ಮೋಸ್ಟ್ಲಿ ಇರ್ಬೋದೇನೋ. ನಾನು ಒಬ್ಬರಿಗೆ ಆಗಿರೋದಾ? ಗುಡ್. ಅವ್ರು ಹೇಳಿದಕ್ಕೆ ಅರ್ಥ ಆಯ್ತು. ಸೊ ಆ ಸಾಂಗ್ ಅವ್ರು ಹೇಳಿದ ತಕ್ಷಣ ಏನೋ ಸೀನ್ ನೋಡಿದ್ವಿ, ಅದು ಚೆನ್ನಾಗಿ ಅರ್ಥ ಆಯ್ತು. ಚೆನ್ನಾಗಿ ಮಾಡಿದೆ ಸರ್.
ಆ್ಯಂಡ್ ಒನ್ ಮೋರ್ ಥ್ಯಾಂಕ್ಸ್. ಆ್ಯಕ್ಚುಲಿ ನಾವು ಎಷ್ಟೋ ಜನ ಹುಡುಗಿನ ಪಟಾಯಿಸಿದ್ದೀವಿ, ಬಟ್ ಈ ಥರ ಪಟಾಯಿಸ್ಬೋದು ಅಂತ ತೋರಿಸ್ಕೊಟ್ರಿ. ಇದು ಗೊತ್ತಿರಲಿಲ್ಲ ನನಗೆ. ಎಷ್ಟು ಬೇಗ ನಾವು ಎಷ್ಟೋ ಕಷ್ಟಪಡ್ತಾ ಇದ್ವಿ, ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು. ಲಾಜಿಕ್ ವೆರಿ ಇಂಪಾರ್ಟೆಂಟ್. ಆಗ್ಬಹುದು ಅಂತ ತೋರಿಸ್ಕೊಟ್ರಿ. ನಾನು ಟ್ರೈ ಮಾಡ್ತೀನಿ. ಹಂಗೇನಾದ್ರೆ ನಿಮ್ಗೆ ಫೋನ್ ಮಾಡ್ತೀನಿ ನಾನು. ದಯವಿಟ್ಟು ನಿಮಗೂ ಹೆಲ್ಪ್ ಮಾಡಿ. ಸರ್, ಈ ಆಲ್ಬಮ್ ಸಾಂಗು ಈಗ ರಾಗಿ ಅವ್ರು ಕೇಳಿದ್ರಲ್ಲ, ಬರ್ಬೇಕಾದ್ರೆ ಕೇಳಿದ್ರು ಡೈರೆಕ್ಟ್ರು, ಸರ್ ನೀವು ಇಬ್ಬರು ಮಾಡಿದಿರಾ ಅಂತ. ನಾವು ಬ್ಯಾಡ್ಮಿಂಟನ್ ಸಿಕ್ಕಿದೀವಿ ಅಷ್ಟೇ ಸ್ಟೇಜಲ್ಲಿ, ಫಂಕ್ಷನ್ ಅಲ್ಲಿ. ಬಟ್ ಯಾಕೆ ಒಟ್ಟಿಗೆ ಸಿನಿಮಾ ಮಾಡಿಲ್ಲ. ನೋಡೋಣ, ಡೈರೆಕ್ಟ್ ಮನ್ಸ್ ಮಾಡಿದ್ರೆ ಆಗತ್ತೆ. ಯಾಕಂದ್ರೆ ಈಗ ತಾನೇ ರಾಗಿಣಿ ಅವ್ರು ಹೇಳ್ತಾ ಇದ್ರು ಹೀರೋಕ್ಕಿಂತ ವಿಲನ್ಗಳು ಚೆನ್ನಾಗಿದ್ದಾರೆ ಅಂತ. ಅಫ್ಕೋರ್ಸ್ ನಾವು ಚೆನ್ನಾಗಿದ್ದೀವಿ, ನಾವು ಎಲ್ಲರಿಗೂ ಸ್ಮಾರ್ಟ್ ವಿಲನ್ ಅಂತ ಹೇಳ್ತಾರಲ್ಲ ಹಾಗೆ. ಸೊ ನೀವೆಲ್ಲ ನೋಡಿದ್ರಿ ಕಾಟರಲ್ಲಿ ಆ ಗೆಟಪ್ ಅಲ್ಲಿ ಇದ್ದೆ ಅಂತ ಹೇಳಿ. ಸೊ ಅದ ತಕ್ಷಣ ಮತ್ತೆ ವಾಪಸ್ ಒರಿಜಿನಲ್ ಗೆಟಪ್ ಬಂದೆ. ಸೊ ಪಾತ್ರ ಹೇಗೆ ಸಿಗತ್ತೆ ಹಾಗೆ ನಾವು ಮೋಲ್ಡ್ ಆಗ್ತೀವಿ. ಸೊ ನಾವು ಈಗಲೂ ಹೀರೋ ಮಾಡಕ್ ಹೊರಡಿ, ವಿಲನ್ ಮಾಡಕ್ ಹೊರಡಿ. ನಮಗೆ ಪಾತ್ರ ಇಂಪಾರ್ಟೆಂಟ್ ಅಷ್ಟೇ. ಇದು ಹೀರೋ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತಲ್ಲ. ವಾಟ್ ಎವರ್ ಡೈರೆಕ್ಟರ್ಸ್ ಗಿವ್ ಅಸ್ ಅದನ್ನ ನಾವು ಕಂಡು ಗೊತ್ಕೊಂಡು ಕೆಲಸ ಮಾಡಿದ್ವಿ. ದಟ್ ಈಸ್ ವಾಟ್ ಕಲಾವಿದನ್ ಬೇಕಾಗಿರೋದು. ಅಂಡ್ ಮ್ಯೂಸಿಕ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ರೆ. ಇಟ್ಸ್ ವೆರಿ ಗುಡ್ ಎಕ್ಸ್ಪೆರಿಮೆಂಟ್. ಅಂಡ್ ಹೊಸ ಪ್ರತಿಭೆಗೆ ಪ್ರೋತ್ಸಾಹ ಕೊಡ್ತಾರೆ ಡೈರೆಕ್ಟರ್. ಇಟ್ಸ್ ವೆರಿ ಗುಡ್. ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಚೆನ್ನಾಗಿ ಮಾಡಿದ್ರಿ. ಸ್ವಲ್ಪ ತುಂಬಾ ಸ್ಮೈಲ್ ತುಂಬಾ ಚೆನ್ನಾಗಿದೆ. ಬಹಳ ಏನ್ ಸರ್ ಡೈರೆಕ್ಟರ್ ಈ ಸಾಂಗ್ ಬಹಳ ಕೋಪದಲ್ಲಿದ್ದಾರೆ. ಯಾಕೆ? ನಾನು ಸ್ವಲ್ಪ ಕೋಪ ಇರ್ಲಿ ಮೇಡಮ್ ಅಂತೆ, ಅವ್ರು ಫೆರೋಶ್ ಮಾಡ್ಬಿಟ್ಟು. ಅದೇ ನಾವು ಹೀರೋಗೆ ಅದ್ ಹೆಂಗೆ ಖುಷಿ ಪಡಿಸೋದು ಗೊತ್ತಿಲ್ಲ. ನಂಗೇನು ಕೋಪ ಬರ್ತಾ ಇತ್ತು ಅವ್ರು ನೋಡಿ. ಅದನ್ನೇ ಅವ್ರು ಕೇಳಿದೆ, ಯಾಕೆ ಇಷ್ಟೊಂದು ಹೀರೋಗೆ ಅಷ್ಟೊಂದು ಕೋಪ ನಿಮ್ಗೆ ಅಂತ ಕೇಳ್ತಾ ಇದೆ. ಹೌದು, ಅದೊಂದು ಕೆಲವು ಪಡಾಯಿಸ್ಕೊಂಡ್ರಲ್ಲ ಸ್ವಲ್ಪ. ಅಂಡ್ ಎವ್ರಿಥಿಂಗ್ ಇಸ್ ಗುಡ್. ಒಳ್ಳೆ ಪ್ರಯತ್ನ, ಒಳ್ಳೇದಾಗ್ಲಿ. ಯಾಕಂದ್ರೆ ಸಂತೋಷ್ ಅವ್ರನ್ನ ನಾನು ಬಹಳ 3-4 ವರ್ಷದಿಂದ ನೋಡಿದ್ದೀನಿ ಅವ್ರನ್ನ. ಇಲ್ಲ, ಗ್ಯಾಪ್ ಆಯ್ತು, 3-4 ವರ್ಷ ಗ್ಯಾಪ್ ಆಗಿತ್ತು. ಮತ್ತೆ ಅದೇ ಅವ್ರು ಹೇಳಿದ್ರು ಉಪೇಂದ್ರ ಅವ್ರದ್ದು ಮಾತಾಡಿದಾಗ ಅವಾಗ ನಾವು ಇದ್ವಿ. ಆಮೇಲೆ ಕತೆ ತುಂಬಾ ಚೆನ್ನಾಗಿತ್ತು. ಅಂಡ್ ನಾನು 3-4 ಪ್ರೊಡ್ಯೂಸರ್ಸ್ನ ಅವ್ರಿಗೆ ಸಿಟ್ಟಿಂಗ್ ಕೊಡ್ಸಿದ್ದೆ. ಕಾರಣಾಂತರ ಅದು ಆಗ್ಲಿಲ್ಲ. ನೋಡುವ, ಒಳ್ಳೆ ಕತೆ ಇದೆ ಆಕ್ಚುಲಿ. ಅದು ಹೇಳಿದಲ್ಲ, ಹಣೆ ಬರೋದು ಯಾರಿಗೂ ಗೊತ್ತೆ ಏನಾಗುತ್ತೆ ಗೊತ್ತಾಗಲ್ಲ. ಸೊ ಯಾವಾಗ ಟೈಮ್ ಬರುತ್ತೆ ಅದು ಬರುತ್ತೆ. ನೋಡೋಣ, ಒಟ್ಟಿಗೆ ಕೆಲಸ ಮಾಡೋಣ. ರಾಗಿಣಿ ಅವ್ರ ಜೊತೆ ನಾನು ಇವತ್ತಿಗೂ ಮಾಡಿಲ್ಲ. ನೋಡೋಣ, ಕಾಂಬಿನೇಷನ್ ಒಂದು ಸಿಕ್ಕರೆ ಇಡ್ಸಿ. ಎಲ್ಲದಕ್ಕೊಂದು ಟೈಮ್ ಬರಬೇಕು. ಅಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ಈ ಸಿನಿಮಾ ಅಂತಾನೆ ಬರುತ್ತೆ, ಈ ಆಲ್ಬಮ್ ಸಾಂಗು ಚೆನ್ನಾಗಿ ವ್ಯೂಸ್ ಆಗಲಿ. ಸೊ ಅದರಿಂದ ಒಳ್ಳೆ ರೆಸ್ಪಾನ್ಸ್ ಇಲ್ಲಿ ನಿಮಗೆ. ಅದರಿಂದ ಸಿನಿಮಾಗಳು ಸಿಗಲಿ. ನಿಮ್ಮ ಟ್ಯಾಲೆಂಟ್ ಏನು ಅಂತ ನೀವು ತೋರಿಸ್ಕೊಟ್ಟಿದ್ದೀರಿ. ಅಂಡ್ ಡೆಫಿನೆಟ್ಲಿ ಈ ಒಂದು ಸಿನಿಮಾ ನೋಡಿ, ಈ ಒಂದು ಆಲ್ಬಮ್ ನಮಗೆ ಫಸ್ಟ್ ಟೈಮ್ ನಮಗೆ ಆಲ್ಬಮ್ ಸಾಂಗ್ ಬಂದಿದೆ. ಬರೀ ವಿಲನ್ ಮಾಡಿ ಮಾಡಿ ಸಿನಿಮಾಗಳು ಹೇಳಿ ಹೇಳಿ ರೂಢಿಯೋದು. ಈ ಆಲ್ಬಮ್ ಸಾಂಗ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್, ಟು ಬಿ ಫ್ರಾಂಕ್. ಆಲ್ಬಮ್ ಸಾಂಗ್ ಮಾಡಿಲ್ಲ ಒಂದು, ಬಟ್ ಆಲ್ಬಮ್ ಸಾಂಗ್ಗೆ ಮಾತಾಡಕ್ ಬಂದಿರೋದಕ್ಕೆ ಫಸ್ಟ್ ಟೈಮ್. ಹಿಂಗೆ ದಯವಿಟ್ಟು ಕ್ಷಮಿಸಿ, ಬರೀ ಸಿನಿಮಾ ಅಂತ ಬರ್ತಾ ಇರತ್ತೆ. ನೋಡೋಣ, ಒಂದು ಆಲ್ಬಮ್ ಸಾಂಗ್ ಟ್ರೈ ಮಾಡುವ. ನಾವೇನು ಅಂತೇನು ಕಮ್ಮಿ ಏನಿಲ್ಲ, ನಾವು ಮಾಡ್ತೀವಿ. ಬಟ್ ಅದು ಅವಕಾಶ ಬೇಕು, ಟೈಮ್ ಕೊಡಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಒಂದು ಖುಷಿ ವಿಷಯ ಅಂದ್ರೆ ನಮ್ಮ ಕನ್ನಡದಲ್ಲಿ ಈಗ ಡೈರೆಕ್ಟರ್ ಸಂತು ಆದವರು ಲಿರಿಕ್ಸ್ ಬರೆದು ಡೈರೆಕ್ಷನ್ ಮಾಡಿ, ಇಂಪಾರ್ಟೆಂಟ್ ಅಂದ್ರೆ ಅವರೇ ಹಾಡಿದ್ದಾರೆ. ಯಾಕಂದ್ರೆ ತುಂಬಾ ಕಡಿಮೆ ನಮ್ಮ ಕನ್ನಡ ಇಂಡಸ್ಟ್ರಿ ಡೈರೆಕ್ಟರ್ಸ್ ಗಳು ಹಾಡುವಂತದ್ದು. ಸೊ ಬಹುಮುಖ ಪ್ರತಿಭೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಆಲ್ಬಮ್ ಸಾಂಗ್ ಅಂದ್ರೆ ಒಂದು ಕ್ವಿಕ್ ಸಕ್ಸಸ್. ಯಾಕಂದ್ರೆ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಸಿನಿಮಾ ಮಾಡಿ ಅದನ್ನ ಸ್ಕ್ರೀನ್ ತರೋಕೆ 1 ವರ್ಷ 2 ವರ್ಷ ಟೈಮ್ ಆಗ್ಬಹುದು. ಬಟ್ ಇದನ್ನ ಶಾರ್ಟ್ ಟೈಮ್ ಅಲ್ಲಿ, ಶಾರ್ಟ್ ಪೀರಿಯಡ್ ಅಲ್ಲಿ ಯಾವ್ದೋ ಒಂದು ಪ್ರಾಜೆಕ್ಟ್ ನ ಮಾಡಿ ತಮ್ಮ ಟ್ಯಾಲೆಂಟ್ ನ ತೋರ್ಸಕ್ಕೆ ಒಂದು ಸ್ಕ್ರೀನ್ ಮೇಲೆ ತರುವಂತ ಒಂದು ಬೆಸ್ಟ್ ಪ್ರಾಕ್ಟೀಸ್. ಇದನ್ನ ತುಂಬಾ ಕಾನ್ಫಿಡೆಂಟ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಮ್ಯೂಸಿಕ್, ನೀವು ಈ ಥಿಯೇಟರ್ ಅಲ್ಲಿ ನಿಮ್ಗೆ ಫೀಲ್ ಆಗುತ್ತೆ, ಸ್ಟೀರಿಯೋ ಎಫೆಕ್ಟ್ ಫೀಲ್ ಆಗುತ್ತೆ. ಅಷ್ಟು ಅದ್ಭುತವಾಗಿ ಒಂದು ಸ್ಟೀರಿಯೋ ಎಫೆಕ್ಟ್ ಅನ್ನು ಮಾಡಿದ್ದಾರೆ. ಆರ್ಟಿಸ್ಟ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸಂತು ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ. ಇದೇ ಕಾನ್ಫಿಡೆನ್ಸ್ ಇಂದ ಮುನ್ನುಗ್ಗಿ 100% ನಿಮಗೆ ಸಕ್ಸಸ್ ಸಿಗುತ್ತೆ. ನಾನು ಒಂದು 40-50 ಆಲ್ಬಮ್ ಸಾಂಗ್ ಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀನಿ. ನಮಗೆ ಪ್ರತಿ ಸಲ ಮಾಡಿದಾಗ ಏನೋ ಒಂದು ಹೊಸ ಕಾನ್ಫಿಡೆನ್ಸ್, ಯಾಕಂದ್ರೆ ಹೊಸ ಆರ್ಟಿಸ್ಟ್ಗಳಿಗೆ ಅವಕಾಶ ಕೊಟ್ಟಿರ್ತೀವಿ. ಅಥವಾ ನಮ್ಮ ಹೊಸದಿಂದ ಏನಾದ್ರೂ ಒಂದು ಟ್ಯಾಲೆಂಟ್ ನ ಪ್ರೂವ್ ಮಾಡಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಸಿಕ್ಕಾಗ ನಾವು ಅದನ್ನ ಬಳಸ್ಕೋಬೇಕು. ಅದನ್ನ ನಮ್ಮ ಟ್ಯಾಲೆಂಟ್ ನ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಇಲ್ಲಿ ಮಾಧ್ಯಮದವರೆಲ್ಲರೂ ಬಂದಿದ್ದೀರಿ. ಇದಕ್ಕೆ 100% ಸಪೋರ್ಟ್ ಮಾಡಿ. ಒಂದು ಪ್ರಮೋಷನ್ ನಿಮ್ ಕಡೆಯಿಂದ ಸಿಕ್ಕಾಗ ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ, ಏನಾದರೂ ಅಚೀವ್ಮೆಂಟ್ ಮಾಡಬಹುದು ಅಂತ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಈಗ ಬಟ್ ವರ್ಕಲ್ಲಿ ಬಂದ್ರೆ ವಾಲೆಂಟ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕುಳಿತಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ತೆ ತಿಳಿಸ್ಕೊಂಡು,
ಇವತ್ತು ಸಂತೋಷು ನಾನು ಒಂದು 15 ವರ್ಷದ ಕ್ಲೋಸ್ ಫ್ರೆಂಡ್ಸು. ಆಯ್ತು 18 ವರ್ಷದ ಕ್ಲೋಸ್ ಫ್ರೆಂಡ್ಸು. ಆಫ್ಟರ್ ಲಾಂಗ್ ಟೈಮು ನಾವು ತುಂಬ ವರ್ಷ ಭೇಟಿ ಆಗಿರಲಿಲ್ಲ. ಈಗ ಇತ್ತೀಚೆಗೆ ಭೇಟಿಯಾದಾಗ ಒಂದೇನೋ ಒಂದು ಗೆಲ್ಲಬೇಕು, ಏನಾರೋ ಒಂದು ಹೋರಾಟ ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡಬೇಕು ಅಂತೆಲ್ಲ ಕೇಳಿದಾಗ ನನಗೆ ಅನ್ಸಿದ್ದು ಒಂದೇ, ಫ್ರೆಂಡ್ ಆಗಿ ಸಪೋರ್ಟ್ ಜೊತೆಗಿದ್ದೇನೆ ಏನಾರೋ ಒಂದು ಮೂವ್ ಆಗ್ಬೋದಲ್ಲ ಅಂತ ಹೇಳಿ ನಾನು ಸರಿ ಮಾಡೋಣ ಸಂತು ಬಾ ಅಂತ ಹೇಳಿದೆ. ಯಾವ ಅವರ ಜೀವನ ಯಾವ ರೇಂಜಿಗಿದೆ ಅಂತ ನನಗೂ ಗೊತ್ತು, ಅವರ ಸುತ್ತ ಬಳಗದಲ್ಲಿರೋರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆಗಲಿ ಟೆಕ್ನಿಷಿಯನ್ ಆಗಲಿ ಇವತ್ತಿನ ಪರಿಸ್ಥಿತಿ ಹೇಗೆ ಎದುರಿಸ್ತಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಅಂತ ಪರಿಸ್ಥಿತಿಲಿದ್ದಾಗ ಇಬ್ರು ಒಬ್ಬ ಫ್ರೆಂಡ್ ಆಗಿ ನಾನು ಅವ್ರಿಗೆ ಕೈ ಜೋಡಿಸ್ಬೇಕು, ನಾನು ಜೊತೆಗೆ ಹೋಗ್ಬೇಕು ಅಂತ. ಯಾಕಂದ್ರೆ ನನಗೆ ಆ ಸಮಯದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರು. ಅಂದ್ರೆ 2007 ಟೈಮಲ್ಲಿ ನಾನು ಇಂಡಸ್ಟ್ರಿಗೆ ಬಂದಾಗ ನನ್ನ ಜೊತೆಗಿತ್ತು, ನನಗೆ ಕೈ ಜೋಡಿಸಿದ್ರು. ಇವತ್ತು ನಾನು ಕೈ ಜೋಡಿಸ್ಬೇಕಂತ ಹೇಳಿ ಇಬ್ರು ಒಟ್ಟಿಗೆ ನಿಂತ್ಕೊಂಡು ಮೂವ್ ಆಗಿದ್ವಿ. ಇವತ್ತು ಈ ಸ್ಟೇಜ್ ಮೇಲೆ ಎಲ್ರ ಮುಂದೆ ಆಡಿಯೋ ರಿಲೀಸ್ ಆಗಿದ್ದು ಬಹಳ ಖುಷಿ ಆಗ್ತಾ ಇದೆ. ಇದೊಂದು ಹೀಗೇನೆ ಸಕ್ಸಸ್, ಪ್ರತಿಯೊಂದೊಂದು ಹಂತದಲ್ಲಿ ಸಕ್ಸಸ್ ಮುಟ್ಟಕ್ಕೆ ಎಲ್ಲರೂ ಒಟ್ಟಿಗೆ, ಇಡೀ ಟೀಮ್ ಒಟ್ಟಿಗೆ ಸಾಗೋಣ ಅಂತ ಹೇಳಿ ನಾವು ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಂತೀನಿ. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಟೀಮ್ ಮೇಲೆ ಇರಲಿ. ಹಾಗೆ ಆನಂದ್ ಆಡಿಯೋ ಸಂಸ್ಥೆಯವರು ನಮಗೆ ಆಕಾಶ್ ಆಡಿಯೋ ಸಂಸ್ಥೆಯವರು ನಮಗೆ ಈ ವೇದಿಕೆನ ಕೊಟ್ಟಿದ್ದಾರೆ. ಅವರಿಗೂ ತುಂಬಾ ಧನ್ಯವಾದನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಒಂದು 15 days ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ಶೂಟಿಂಗು ಅವರು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ ಸರ್. ಎಲ್ಲರೂ ಒಟ್ಟಿಗೆ ವರ್ಕ್ ಮಾಡಿದ್ವಿ ಸರ್. ಸರ್ ರೀಮಿಕ್ಸ್ ಜಸ್ಟ್ 16 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ರು, ಅಷ್ಟು ಸ್ಪೀಡ್. ವರ್ಕ್ ನಡೀತಾ ಇರುತ್ತೆ, ಅದನ್ನೆಲ್ಲ ಹೇಳ್ಬಾರ್ದು. ನಮ್ಮ ಪ್ರಯತ್ನ ನಾವು ಪಟ್ಟಿದ್ದೀವಿ ಸರ್. ಈ ಹಾಡಿನ ಮೂಲಕ ನಿಮ್ಗೂ ಕೂಡ ತುಂಬಾ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು. ಲೈಫಲ್ಲಿ ಫಸ್ಟ್ ಆಲ್ಬಮ್ ಸಾಂಗ್ಸ್ ಇದು. ಮೇಡಮ್ ಹೇಳ್ದಂಗೆ ಅವ್ರ ಜೊತೆ ಮಾಡಿದೀನಿ ಸುಮಾರು ಸಾಂಗ್ ಚಿತ್ರದಲ್ಲಿ. ಬಟ್ ಸಂತೋಷ್ ಅವ್ರು ಫೋನ್ ಮಾಡಿದ್ರು, ಈ ತರ ಒಂದು ಆಲ್ಬಮ್ ಸಾಂಗ್ಸ್ ಇದೆ ಮಾಡ್ಬೇಕು ಸರ್. ಅಯ್ಯೋ ನಾನೆಲ್ಲಿ ಸರ್ ಮಾಡೋದು, ನಾವೆಲ್ಲ ವಿಲ್ಲನ್ ಫುಲ್ ರಫ್ ಆಗಿರ್ತೀರ, ಇಲ್ಲ ಟ್ರೈ ಮಾಡೋಣ ಬನ್ನಿ ಅಂತ ತುಂಬಾ ಮಾಡಿಸಿದ್ರು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಇವರು ಆಡಿದೆ ಅಂತ. ಇವತ್ತು ಗೊತ್ತಾಗಿದೆ ನನಗೆ, ಬಹಳ ಖುಷಿ ಆಯ್ತು ಸರ್. ಯಾಕಂದ್ರೆ ಆ ಸೈಡ್ ಎಲ್ಲ ನಾವು ತುಂಬಾ ಆಲ್ಬಮ್ ಸಾಂಗ್ಸ್ ಎಲ್ಲ ನೋಡಿರ್ತೀರಿ. ಪ್ರಾಮಿಸ್ ಇವತ್ತೇ ಗೊತ್ತಾಗಿದ್ದು. ಆಕ್ಚುಲಿ ಅವ್ರು ಡೈರೆಕ್ಷನ್ ಮಾಡ್ತಾರೆ ಅನ್ಕೊಂಡಿದ್ದೆ, ಬಟ್ ಇವತ್ತು ಇವ್ರು ಸಿಂಗಿಂಗ್ ಮಾಡ್ತಾ ಇದಾರಂತ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಾವು ಕೆಲವೊಂದು ಔಟ್ ಸೈಡ್ ಎಲ್ಲ ಹಾಡುಗಳು ನೋಡಿರ್ತೀವಿ ಆಲ್ಬಮ್ ಸಾಂಗ್ಗಳು. ಇದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಪ್ರಯತ್ನ. ನಾನು ಅದರಲ್ಲಿ ಜಾಯ್ನ್ ಆಗಿದ್ದೀನಿ ಅಂತ ಬಹಳ ಖುಷಿ ಆಗಿತ್ತು. ಅದು ಜೈ ಹಿಂದ್, ಜೈ ನಮಸ್ತೆ, ಲವ್ ಯು ಆಲ್. ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ಆಲ್ಬಮ್ದು ಹೋದ್ರೆ ಇಲ್ಲಿ ಒಂದು ರಿಸಲ್ಟ್ ನಂದು ಲೆಕ್ಕಿದ್ರು. ಸೊ ಈ ತರ ಒಂದು ಲುಕ್ ಸರಿ ಇಷ್ಟ ಹಿಂಗ್ ಬರುತ್ತಂತ ಪಟ 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 ಅಂತ ಮುಗಿಸ್ಬಿಟ್ರು. ಏನ್ ಸರ್ ಇವರು ಆಲ್ಬಮ್ ಮಾಡ್ತಾರ ಇಲ್ಲ ಶೂಟಿಂಗ್ ಮಾಡ್ತಾರ ಅಂತ. ಬಟ್ 1 day 1.5 day ಮಾಡೋ ಶೂಟ್ ನ ಜಸ್ಟ್ ಒಂದು 2.5 ಐ ಥಿಂಕ್ 1.5 hour ಅಲ್ಲಿ ಮುಗಿಸಿ ಕಳ್ಸಿಬಿಟ್ರು ಸರ್. ಕೊಟ್ಟಿದ್ರು ಮಾಡ್ತಾ ಇದ್ದಾರೆ ಸರ್. ಮೇಡಮ್ ಅವ್ರ ಜೊತೆನೆ ಮಾಡಿದೀನಿ. ನೋಡೋಣ ಮುಂಚೆ ಕೊಟ್ರೆ ಖಂಡಿತ ಮಾಡ್ಬೋದು. 3 years ಡ್ಯಾನ್ಸ್ ಎಕ್ಸ್ಪೀರಿಯನ್ಸ್ ಸರ್. ಡ್ಯಾನ್ಸ್ ಅಂಡ್ ಸಿಂಗರು. ಬಟ್ ಈಗ ಸದ್ಯಕ್ಕೆ ವಿಲನ್ ಆಗಿದ್ದೀನಿ. ಎಲ್ಲ ಹೋಗೋಣ. ಜೈ ಜೈ ಮೋಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಮೀರ್ ಅವರು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸಮೀರ್ ಆಚಾರ್ ಅಂತ ಹೇಳಿ. ಚಿತ್ರರಂಗಕ್ಕೆ ಬಂದು ಒಂದು 10 ವರ್ಷ ಆಗಿರ್ಬೋದು. ನಾನಾ ಸಿನಿಮಾಗಳಲ್ಲಿ ಅಭಿನಯಿಸಿದಕ್ಕೆ ಅನ್ನೋದಕ್ಕಿಂತ ನಾನಾ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೀನಿ. ಆಸ್ ಆಕ್ಟರ್ ಆಗಿ ಅಲ್ಲದೆ ಒಬ್ಬ ಟೆಕ್ನಿಷಿಯನ್ ಆಗು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸಾಂಗ್ ಬಗ್ಗೆ ಹೇಳೋದು ಅಂದ್ರೆ ಇದೊಂದು ಹೊಸ ಪ್ರಯತ್ನ. ನನಗೆ ನನ್ನ ಸಿನಿಮಾ ಜರ್ನಿ ಕೆರಿಯರ್ ಅಲ್ಲಿ ಒಂದು ಹೊಸ ಅನುಭವ ಅಂತ ಹೇಳ್ಬೋದು. ಇದರ ಬಿಫೋರ್ ಅಂದ್ರೆ ಸಾಂಗ್ ಶೂಟಿಂಗಿನ ಮುಂಚೆ ನನ್ನ ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳ್ಕೊಳ್ಬೇಕಂದ್ರೆ, ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅನ್ನೋದಕ್ಕೆ ಶಿವರಾಜ್ ಅಂತ ನನ್ನ ಆತ್ಮೀಯ ಗೆಳೆಯ, ಅವರು ಇದಕ್ಕೆ ತುಂಬಾ ಕಾರಣ ಆಗ್ತಾರೆ. ಸೊ ಸೆಲೆಕ್ಷನ್ ಮಾಡಬೇಕಾದ್ರೆ ಅವರು ನನ್ನನ್ನು ಸಜೆಸ್ಟ್ ಮಾಡಿ ಅವ್ರಿಗೆ ಕಳಿಸ್ತಾರೆ.
ನಾನು ತೆರೆಯಲ್ಲೇ ಬೇರೆ ತರ ಕಾಣ್ತಾ ಇರ್ತೀನಿ, ಇನ್ ಫ್ರಂಟ್ ಆಫ್ ಎವ್ರಿಬಡಿ ಬೇರೆ ತರ ಕಾಣ್ತಾ ಇರ್ತೀನಿ. ಸೊ ಇವ್ರು ನೋಡಿದ ತಕ್ಷಣ ಇವ್ರು ಟ್ರಸ್ಟ್ ಮಾಡ್ಲಿಲ್ಲ. ಸೊ ಅವರು ತುಂಬಾ ಟ್ರಸ್ಟ್ ಇತ್ತು, ಪ್ರೀವಿಯಸ್ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ ನೋಡಿದ್ರು. ಸೊ ಅವ್ರು ಹೇಳಿದ್ರು. ಸೊ ಹಂಗಾಗಿ ಒಂದಷ್ಟು ಡ್ಯಾನ್ಸ್ ಅಂತಂದ್ರೆ ಡ್ಯಾನ್ಸ್ ನಮಗೆ ಗೊತ್ತೇ ಇರಲಿಲ್ಲ, ಎಲ್ಲೋ ಕಾಲೇಜ್ ಡೇಸ್ ಅಲ್ಲಿ ಒಂದಷ್ಟು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಷ್ಟೇ. ಬಟ್ ಮತ್ತೆ ಇವರೇ ನಿಂತ್ಕೊಂಡು ಟ್ರೈನ್ ಅಪ್ ಮಾಡಿ ನನಗೆ ಒಂದು ಒಳ್ಳೆ ಹೆಂಗ್ ಕಾಣ್ತದೆ ನೋಡಿ, ನನಗೆ ನಂಬಕ್ ಆಗ್ತಿಲ್ಲ ನಾನು ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತೀನಿ, ಹಿಂಗೆ ಈ ತರ ಪರ್ಫಾರ್ಮ್ ಮಾಡ್ತೀನಿ ಅಂತ. ಸೊ ಅಷ್ಟು ಟ್ರೈನ್ ಅಪ್ ಕೊಟ್ಟು ಇಲ್ಲಿ ತಂದಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಆಮೇಲೆ ನಿಮ್ ಎಲ್ಲರ ಸಹಕಾರ ಪ್ರೀತಿ ತುಂಬಾ ಅವಶ್ಯಕತೆ ಇದೆ. ದಯವಿಟ್ಟು ನೀವು ನಿಮ್ಮ ಸಪೋರ್ಟ್ ನಮಗೆ ಬೇಕು. ಹಾಗೆ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನಾನು ಮ್ಯೂಸಿಕ್ ಡೈರೆಕ್ಟರ್ ಮೀಟ್ ಆಗ್ತಿರೋದು, ತುಂಬಾ ಖುಷಿ ಆಯ್ತು ನೋಡಿ. ತುಂಬಾ ಅದ್ಭುತವಾದ ಒಂದು ಪ್ರಯತ್ನ, ತುಂಬಾ ಅದ್ಭುತವಾದ ವರ್ಕ್ ಕೊಟ್ಟಿದ್ದಾರೆ. ಹಾಗೆ ಇದರ ಮುಖ್ಯವಾದವರು ಅಂದ್ರೆ ನಮ್ಮ ಸಿನಿಮಾಟೋಗ್ರಫಿ, ನಮ್ಮ ಹಾಲೇಶ್ ಸರ್, ಅವರೇ ರಿಯಲ್ ನಾಯಕ ಅಂದ್ರೂ ತಪ್ಪಲ್ಲ. ಪ್ರತಿಯೊಂದು ಫ್ರೇಮು ತುಂಬಾ ಫ್ಯಾಂಟಾಸ್ಟಿಕ್ ಆಗಿ ತೆಗೆದಿದ್ದಾರೆ, ತುಂಬಾ ಥ್ಯಾಂಕ್ಸ್. ಹಾಗೆ ಕೊರಿಯೋಗ್ರಫಿನ ಇನ್ಸಿಸ್ಟ್ ಮಾಡಿದವರು, ಅದ್ರ ಜೊತೆಗೆ ಡೈರೆಕ್ಟರ್ ಕೂಡ ಕೊರಿಯೋಗ್ರಫಿ ಮಾಡಿದ್ದಾರೆ ಕಂಪ್ಲೀಟ್ ಆಗಿ. ಏನು ಮಾಡಿಲ್ಲ ಅನ್ಬೇಕು, ಪ್ರತಿಯೊಂದು ಮಾಡಿದ್ದಾರೆ. ಅಲ್ಲ, ಆಕ್ಟಿಂಗ್ ಮಾಡಿದ್ದಾರೆ ಜೊತೆಗೆ ಆಕ್ಟಿಂಗ್ ನಮ್ಮ ಬಾಸ್ ಅವರು. ಸೊ ತುಂಬಾ ಖುಷಿ ಆಗುತ್ತೆ ಈ ತರದೊಂದು ಪ್ರಯತ್ನಕ್ಕೆ ಎಲ್ಲರ ಸಪೋರ್ಟ್ ಸಿಕ್ತಂದ್ರೆ ಅದಕ್ಕಿಂತ ತುಂಬಾ ದೊಡ್ಡ ಖುಷಿ ಇನ್ನಿಲ್ಲ. ಸೊ ಇದಾದ್ಮೇಲೆ ಸಾಕಷ್ಟು ಆಕ್ಟಿಂಗ್ ಅಲ್ಲಿ ನಿರೀಕ್ಷೆ ಅವಕಾಶಗಳು ಸಿಗ್ತವೆ ಅಂತ ನಿರೀಕ್ಷೆಯಲ್ಲಿ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಹೀರೋನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಒಳ್ಳೆ ವ್ಯಕ್ತಿ, ಸ್ವಲ್ಪ ನಕ್ಕಿಲ್ಲ, ಸ್ವಲ್ಪ ಕೋಪದಲ್ಲೇ ಇರ್ತಾರೆ, ಆದ್ರೆ ತುಂಬಾ ಮೌನಿ, ತುಂಬಾ ಒಳ್ಳೆ ಪರ್ಸನ್. ಪ್ರೀವಿಯಸ್ ಆಗಿ ಒಂದು ಪ್ರೊಡ್ಯೂಸರ್ ಪಿಚ್ ಪ್ರೋಮೋ ಅಲ್ಲಿ ಇಬ್ರು ನಟಿಸಿದ್ವಿ, ಪ್ರೋಮೋ ಅಲ್ಲಿ. ಸೊ ಆದ್ಮೇಲೆ ಈ ಸಾಂಗ್ ನಮ್ಗಿಬ್ರಿಗೂ ಬಂತು. ಅಂಡ್ ಡೈರೆಕ್ಟರ್ ಸಹ ತುಂಬಾ ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಅಷ್ಟೇ. ಥ್ಯಾಂಕ್ ಯು ಹೋಲ್ ಟೀಮ್. ಸಿನಿಮಾ ತಯಾರಿಗಳು ನಡೀತಾ ಇದೆ ಸರ್. ನೆಕ್ಸ್ಟ್ ಡಿಟೆಕ್ಟಿವ್ ತೀಕ್ಷ್ಣ ಅಂತ ಸಿನಿಮಾ ಬರ್ತಾ ಇದೆ ಪ್ರಿಯಾಂಕಾ ಮೇಡಮ್. ಅದ್ರಲ್ಲಿ ಒಂದು 60 years ರೋಲ್ ಮಾಡಿದ್ದೀನಿ, ಡ್ಯುಯಲ್ ಕ್ಯಾರೆಕ್ಟರ್ ಇದೆ, ಆ ತರದ್ದಿದೆ. ಆಮೇಲೆ ಸೈಕಿಕ್ ಅಂತ ಸಿನಿಮಾ ಇದೆ. ಪ್ರೀವಿಯಸ್ ಆಗಿ ವಿಕಾಸ ಪರ್ವ ಅಂತ ಒಂದು ಮೊನ್ನೆ ತಾನೇ ಇದಾಯ್ತು, ಆಡಿಯೋ ಲಾಂಚ್ ಆಯ್ತು. ಅದರಲ್ಲಿ ಒಂದು ನಟೋರಿಯಸ್ ಫೆರೋಷಿಯಸ್ ಒಂದು ರೋಲ್ ಮಾಡಿದ್ದೀನಿ. ಹೀಗೆ ಲಡ್ಡು ಅಂತ ಒಂದು ಮೂವಿ ಇತ್ತು, ಅದರಲ್ಲಿ ಮೇನ್ ಲೀಡ್ ಆಗಿ ನಟಿಸಿದ್ದೆ. ಇಡೀ ಸಿನಿಮಾ ಹಾಫ್ ಎಲಿಮೆಂಟ್ ಹಾಕಿ ಆಕ್ಟಿಂಗ್ ಮಾಡಿದ್ದೆ ಆಕ್ಚುಲಿ. ಸೊ ಇದೇ ತರ ತುಂಬಾ ವಿಭಿನ್ನವಾಗಿ ಪ್ರಯತ್ನಗಳು ನನಗೆ ಓದಕ್ ಬರ್ತಾ ಇದೆ. ಒಂದೊಂದು ಪಿಕ್ಚರ್ ನಾನು ನೋಡಿದಾಗೂ ನನ್ನ ಮುಖ ನಾನು ಮರ್ತು ಹೋಗ್ತೀನಿ, ಆ ತರ ಸಿಗ್ತಾ ಇದೆ ಅವಕಾಶಗಳು. ತುಂಬಾ ಖುಷಿ ಇದೆ. ಅದ್ರ ಜೊತೆಗೆ ಸಂಕಲನಗಳು, ಆಮೇಲೆ ಈ ಆಲ್ಬಮ್ ಸಾಂಗ್ ನ ಪೋಸ್ಟರ್ ಡಿಸೈನು ಮಾಡಿದೆ, ಜೊತೆಗೆ ಲಿರಿಕಲ್ ವಿಡಿಯೋ ಎಡಿಟಿಂಗು ಮಾಡಿದೆ. ಸೊ ಹೀಗೆ ಸಾಕಷ್ಟು ಅವಕಾಶಗಳು ಸಿಗ್ತಾ ಇದೆ ಇಂಡಸ್ಟ್ರಿಯಲ್ಲಿ, ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಹಾಗೆ ಈ ಸುಸಂದರ್ಭದಲ್ಲಿ ನನ್ನ ತಂದೆ ತಾಯಿ, ಗುರು ಹಿರಿಯರು, ನನ್ನಂತ ದೇವರು ಎಲ್ಲರಿಗೂ ಒಂದು ಹೃತ್ಪೂರ್ವಕ ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ. ಹಾಗೆ ಸರ್, ನಾನು ಪ್ರೊಫೆಷನಲಿ ಎಡಿಟರ್, ಆಕ್ಟರ್, ಡಿಸೈನರು. ಮೊದಲನೇದಾಗಿ ನಾನು ಆನ್ಲೈನ್ ಪ್ರಮೋಷನ್ ಇಂದ ಸ್ಟಾರ್ಟ್ ಮಾಡ್ಕೊಂಡೆ. ಶಿವಣ್ಣ ಅವರ ಬೆಳ್ಳಿ ಸಿನಿಮಾ, ಆಮೇಲೆ ಮೇಡಮ್ ಅವರ ನಮಸ್ತೆ ಮೇಡಮ್ ಅನ್ನೋ ಸಿನಿಮಾಗೂ ಟೆಕ್ನಿಕಲ್ ವರ್ಕ್ ಮಾಡಿದ್ದೀನಿ ಮುಂಚೆ, ತುಂಬಾ ಹಿಂದೆ. ಜೈಲಲಿತಾ ಅಂತ ಶರಣ್ ಸರ್ ಸಿನಿಮಾ ಇತ್ತು, ಆ ಸಿನಿಮಾಗಳಿಂದ ವರ್ಕ್ ಮಾಡ್ತಾ ಬಂದಿದ್ದೀನಿ. ಒಂದಷ್ಟು ಸಿನಿಮಾ ಅವಕಾಶಗಳು ಆಕ್ಟಿಂಗ್ ಅಂತ ಬಂದಾಗ ಆಕ್ಟಿಂಗ್ ಮಾಡ್ತೀನಿ. ಸೊ ಇದೇ ತರ ನಡೀತಾ ಇದೆ ಜರ್ನಿ. ಥ್ಯಾಂಕ್ ಯು ವೆರಿ ಮಚ್, ನಿಮ್ಮೆಲ್ಲರ ಸಪೋರ್ಟ್ ಇಲ್ಲಿ. ಥ್ಯಾಂಕ್ ಯು. ಇದಾಗಿ ಎಲ್ರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ನನ್ನ ಕಿರು ಪರಿಚಯ ಏನು ಅಂತ ಹೇಳಿದ್ರೆ, ನಾನು ಮೊದಲು ಸ್ಟಾರ್ಟ್ ಮಾಡಿದ್ದು ಜರ್ನಲಿಸ್ಟ್ ಆಗಿ. ಅದಾದ್ಮೇಲೆ ಕೋಇನ್ಸಿಡೆನ್ಸ್ ಆಗಿ ನಾನೊಂದು ಶೋನ ಹೋಸ್ಟ್ ಮಾಡಿದೆ. ಅದ್ರ ಮುಖಾಂತರ ನಾನು ಟೆಲಿವಿಷನ್ ಅಲ್ಲಿ ಕೆಲವೊಂದು ಸೀರಿಯಲ್ಸ್, ಶೋಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಂಡ್ ಎಸ್, ಆಲ್ಮೋಸ್ಟ್ ಒಂದು 5 years ಈ ಒಂದು ಸ್ಟ್ರಗ್ಲಿಂಗ್ ಸ್ಟೇಜ್ ಅಲ್ಲಿ ಒಂದಷ್ಟು ಪ್ರಾಜೆಕ್ಟ್ಸ್ ಬಂತು. ಅದರಲ್ಲಿ ನಮ್ಮ ವಿಡಿಯೋ ಆಲ್ಬಮ್ ಸಾಂಗ್ ಕೂಡ ಬಂತು. ಸೊ ಲೀಡ್ ಆಗಿ ಅಂತ ಬಂದಾಗ ನಂಗೆ ತುಂಬಾ ಎಕ್ಸೈಟ್ ಆಯ್ತು, ಯಾಕಂದ್ರೆ ಸ್ಟೋರಿ ಆಗ್ಲಿ ನಾನ್ ಲೀಡ್ ಆಗಿ ಮಾಡ್ತಾ ಇರೋದು ಒಂಥರ ತುಂಬಾನೇ ಖುಷಿ ಆಗಿತ್ತು ಆಕ್ಚುಲಿ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಕ್ಕೆ. ಸೊ ಶೂಟ್ ಎಲ್ಲ ಆದ್ಮೇಲೆ ನಮ್ ಎಲ್ಲಾ ಕಲಾವಿದರಿಗೆ ಅಫ್ಕೋರ್ಸ್ ನಿರೀಕ್ಷೆಗಳಿರುತ್ತೆ ಹೇಗ್ ಬರುತ್ತೆ ಅಂತ. ಸೊ ಇವತ್ತು ನೋಡಿದಾಗ ತುಂಬಾನೇ ಖುಷಿ ಆಯ್ತು ನನ್ಗೆ. ಆಕ್ಚುಲಿ ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಬಿಕಾಸ್ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಪ್ಪ ಅಮ್ಮ ಹಾಗೆ ನನ್ಗೆ ಪುಷ್ ಮಾಡಿರೋ ನನ್ನ ಪೇರೆಂಟ್ಸ್ ಆಗ್ಲಿ, ಎಲ್ಲ ಫ್ರೆಂಡ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಟೀಮ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ನಮ್ ಡೈರೆಕ್ಟರ್ ಸರ್ ಲೈಕ್ ಹಿ ವಾಸ್ ವೆರಿ ಸಪೋರ್ಟಿವ್. ಅಂದ್ರೆ ಒಂದು ಇನ್ನೋಸೆನ್ಸ್ ಇದೆ ಅವರಲ್ಲಿ,
ಮೇಡಮ್ ಹಂಗ್ ಮಾಡ್ಬೇಕು ಮೇಡಮ್, ಹಿಂಗ್ ಮಾಡ್ಬೇಕು ಮೇಡಮ್ ಅಂತ. ಆದ್ರೆ ಎಲ್ಲ ಆಕ್ಟ್ರೆಸ್ಗೂ ಒಂದು ನರ್ವಸ್ನೆಸ್ ಇರುತ್ತೆ, ಸೆಟ್ ಅಲ್ಲಿ ಹೇಗಿರ್ತೀವೋ ಹೇಗೆ ಅಂತ. ಬಟ್ ಆತರ ಯಾವುದೇ ರೀತಿಯ ಅನ್ಕಂಫರ್ಟಬಲ್ ಎನ್ವಿರಾನ್ಮೆಂಟ್ ಇರ್ಲಿಲ್ಲ, ತುಂಬಾನೇ ಕಂಫರ್ಟ್ ಮಾಡಿಸಿದ್ರು ಟೀಮ್ ಅಲ್ಲಿ. ಹಾಗೆ ನನ್ನ ಕೋ ಆಕ್ಟರ್ ಸಮೀರ್ ಆಚಾರ್ಯ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಒಳ್ಳೆ ವ್ಯಕ್ತಿ. ಅವರು ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು. ಲೈಕ್ ಏನಂತಾರೆ, ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡೋದಿದೆ ಅಲ್ವಾ, ಎಲ್ಲಾ ಕಲಾವಿದರಿಗೆ ತುಂಬಾ ಮುಖ್ಯ. ಆಕ್ಚುಲಿ ನಂಗೆ ತುಂಬಾ ಖುಷಿ ಆಯ್ತು. ಅಂಡ್ ಒಂದು ಕಲಾವಿದೆಯಾಗಿ ಇದು ಒಂದು ನನಗೆ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಒಂದಷ್ಟು ಮೂವೀಸ್ ಬರುತ್ತೆ ಇದರಿಂದ ಅಂತ ನಾನು ನಿರೀಕ್ಷಿಸ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇದು ವಿಜಯವಾಣಿಯಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ನಾನು ಓದಿದ್ದು ದಯಾನಂದ ಸಾಗರ್ಲಿ ಜರ್ನಲಿಸಮ್ ಇನ್ ಮಾಸ್ ಕಾಮ್ ಅಂತ. ನನಗೆ ಕನ್ನಡದಲ್ಲಿ ತುಂಬಾ ಒಲವಿತ್ತು. ಯಾಕಂದ್ರೆ ನನ್ನ ತಂದೆ ಅವರು ಪ್ಯಾಷನ್ ಬಂದ್ಬಿಟ್ಟು ಲೇಖಕರು ಆಕ್ಚುಲಿ. ಸೊ ಅದರಿಂದ ನಮ್ಗೆ ಮನೆಯಲ್ಲಿ ಕನ್ನಡದ ವಾತಾವರಣ ತುಂಬಾ ಇತ್ತು. ಸೊ ನಮ್ಮ ಮನೇಲಿ ನಾನು ಇಂಗ್ಲಿಷ್ ಅಲ್ಲಿ ಡಿಗ್ರಿ ಮಾಡಿದ್ರು ಕೂಡ ಕನ್ನಡದಲ್ಲಿ ಫಸ್ಟ್ ನೀನ್ ಕಲ್ತ್ಕೋ, ಎಕ್ಸ್ಪೀರಿಯನ್ಸ್ ಇರ್ಬೇಕು ಅಂತ. ಸೊ ಪತ್ರಿಕೆಗಳಲ್ಲಿ ಒಂದಷ್ಟು 2-3 ತಿಂಗಳು ನಾನು ಕೆಲಸ ಮಾಡಿದೆ. ಅದಾದ್ಮೇಲೆ ನಾನು ಪವರ್ ಟಿವಿಯಲ್ಲಿ ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿದೆ. ಒಂದಿನ ರ್ಯಾಂಡಮ್ ಆಗಿ ನಂಗೊಂದು ಆಡಿಷನ್ ಬಂತು ಹೋಸ್ಟ್ ಆಗಿ ಮಾಡಕ್ಕೆ ಟೆಲಿವಿಷನ್ ಅಲ್ಲಿ. ಸೊ ಟ್ರೈ ಮಾಡಲಕ್ ಅಂತ ಹೋದೆ. ಸೊ ಆವಾಗ ಅದು ಕ್ಲಿಕ್ ಆಗಿ ನಾನು ಶೋ ಹೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದ್ರ ಮುಖಾಂತರ ಕೆಲವೊಂದು ಆಫರ್ಸ್ ಬರಕ್ ಸ್ಟಾರ್ಟ್ ಆಯ್ತು ಮೂವಿಗಳಿಗೆಲ್ಲ. ಸೊ ನಾನು ಆಡಿಷನ್ ಕೊಡ್ತಾ ಅಲ್ಲಿ ಇಲ್ಲಿ ಹಾಗೆ ಕೊಡ್ತಾ ಕೊನೆಗೆ ಅದ್ರಲ್ಲಿ ಒಂದು 10 ಕಲ್ಲು ಹಾಕಿದ್ರೆ 1 ಕಲ್ಲು ಎಲ್ಲೋ ಬೀಳೋದು. ಅದ್ರ ಮುಖಾಂತರ ಒಂದು 5 ವರ್ಷ ಜರ್ನಿ ನೆನ್ಸ್ಕೊಂಡ್ರೆ ಈ ತರ ಇದೆ ಅಷ್ಟೇ. ಸೊ ಇವತ್ತು ನೆನ್ಸ್ಕೊತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಮತ್ತೊಮ್ಮೆ ಇಲ್ಲಿ ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ, ಹಾಗೆ ನೀವು ಕೇಳ್ತಾ ಇದ್ರ ಆಗ್ಲಿಂದ ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಮೃತ ಅವರೇ, ತುಂಬಾ ಒಳ್ಳೇದಾಗ್ಲಿ ಈ ಪ್ರಾಜೆಕ್ಟ್ ಮೂಲಕ ಸಾಕಷ್ಟು ಸಿನಿಮಾಗಳು ಸಿಗೋ ಹಾಗಾಗ್ಲಿ ಅಂತ ನಾನು ಕೂಡ ವಿಶ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ಮಿತ್ರರಿಗೂ ಸುಸ್ವಾಗತ, ಹಾಗೂ ಗಣ್ಯ ವ್ಯಕ್ತಿಗಳು, ನಮ್ಮ ಸ್ನೇಹಿತರು ಎಲ್ಲರೂ ಬಂದಿರುವಂತಹ ಎಲ್ರಿಗೂ ಸುಸ್ವಾಗತ. ಅಂಡ್ ವೆರಿ ವೆರಿ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ರಾಗಿಣಿ ಮ್ಯಾಮ್. ನಿಜವಾಗ್ಲೂ ಕಪಲ್ ಆಫ್ ಇಯರ್ಸ್ ಇಂದ ನಾವು ನಿಮ್ಮನ್ನು ಭೇಟಿ ಮಾಡ್ತಾನೆ ಇದ್ದೆ. ಬಟ್ ಆಕ್ಚುಲಿ ಲಾಸ್ಟ್ ಡಿಸೆಂಬರ್ ಅಲ್ಲಿ ನಾನು ಸಾಂಗ್ ಪ್ಲಾನ್ ಮಾಡ್ಕೊಂಡಿದ್ದೆ. ಮ್ಯಾಮ್ ಕಾಲ್ ಶೀಟ್ ತುಂಬಾ ಬಿಸಿ ಇತ್ತು. ಹೈದರಾಬಾದ್ ಚಿರಂಜಿ ಜೊತೆ ಬೋಲಾ ಶಂಕರ್ ಸಾಂಗ್ ಮಾಡ್ತಾ ಇದ್ರು ಚಿರಂಜಿ ಜೊತೆ. ಸೊ ಆ ಟೈಮಲ್ಲಿ ಆಗ್ಲಿಲ್ಲ, ಕೂಡ ಬಂದಿಲ್ಲ. ಸೊ ಮ್ಯಾಮ್ ಈಗಲೂ ಹೇಳಿದ್ದಾರೆ, ಸಂತು ವಿ ಕ್ಯಾನ್ ಡೂ ನೆಕ್ಸ್ಟ್ ಅಂತ. ಬಟ್ ನೆಕ್ಸ್ಟ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಡೆಫಿನೆಟ್ಲಿ ವಿಜುವಲಿ ಸೂಪರ್ ಮಾಡ್ತೀವಿ, ಸಾಂಗ್ ಎಲ್ಲ ಬೇರೆ ಲೆವೆಲ್ ಮಾಡ್ತೀವಿ 100%. ಆಕ್ಚುಲಿ ಓ ಎ ಲಡ್ಕಿ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ ಕಾರಣ ಮ್ಯಾಮ್ ನಾನು ಫಾಲೋಯಿಂಗ್ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಬಿಕಾಸ್ ಐ ಆಮ್ ಆಲ್ಸೋ ಒನ್ ಆಫ್ ದ ಫ್ಯಾನ್. ಒಂದು ಇನ್ಸ್ಪಿರೇಷನ್ ಬೇಕು, ಏನೇ ಒಂದು ಮಾಡ್ಬೇಕಂದ್ರೆ ಒಂದು ಇನ್ಸ್ಪಿರೇಷನ್ ಬೇಕು. ಸೊ ನಾನು ಮ್ಯಾಮ್ ನ ಇನ್ಸ್ಪಿರೇಷನ್ ಆಗಿ ತಗೊಂಡೆ. ಸೊ ಇನ್ಸ್ಪಿರೇಷನ್ ಮಾಡಿ ಲಿರಿಕ್ಸ್ ರೆಡಿ ಮಾಡಿದೆ. ಸೊ ಸಿಂಗಿಂಗ್ ವೈಸ್ ಅಲ್ಲಿ ಒಂದು ಟ್ರೈ ಮಾಡೋಣ ಅಂತ ಮಾಡಿದೆ ಸರ್. ಆಕ್ಚುಲಿ ಐ ಆಮ್ ನಾಟ್ ಎ ಗುಡ್ ಸಿಂಗರ್, ನೀವೇನೋ ಓಕೆ ನೋಡಿದಿರಾ. ಸೊ ಜಸ್ಟ್ ಒಂದು ಟ್ರೈ ಮಾಡಿದ್ದೀನಿ. ಸೊ ಮ್ಯಾಮ್ ಅವ್ರ ಇಮ್ಯಾಜಿನೇಷನ್ ಇಟ್ಕೊಂಡೆ ಈ ಸಾಂಗ್ ಮಾಡಿದೆ. ಬಿಕಾಸ್ ಅವ್ರ ನಾರ್ತ್, ಸೊ ಅವ್ರ ಇಮ್ಯಾಜಿನೇಷನ್ ಮಾಡಿದೆ, ಸಾಂಗ್ ಚೆನ್ನಾಗಿ ಬಂತು. ಸೊ ಎಸ್ಪೆಷಲಿ ನಮ್ಮ ರವಿಚೇತನ್ ಸರ್ ಅವ್ರು ಆಕ್ಚುಲಿ ಇರ್ಬೇಕಾಯ್ತು ಈ ಸಾಂಗ್ ಅಲ್ಲಿ, ಕಾರಣಾಂತರಗಳಿಂದ ಆಗ್ಲಿಲ್ಲ. ಸರ್ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ಓಕೆನಾ? ನೀವು ಅಲ್ಲಿ ಸ್ಕೆಚ್ ಹಾಕಿದ್ದಾರೆ ಗೊತ್ತಾಯ್ತು. ಓಕೆ ಇರ್ಲಿ ಸರ್. ಸೊ ಸರ್ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದೀರ ಯಾವಾಗ ಡ್ರಾಪ್ ಆಯ್ತು ನನ್ಗೆ ತುಂಬಾ ಬೆನ್ನೆಲುಬಾಗಿ ನಿಂತ್ಕೊಂಡು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ರವಿಚೇತನ್ ಸರ್, ನಾನು ಮರೆಯಲ್ಲ ಯಾವತ್ತು. ಸೊ ನನಗೆಲ್ಲ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ಗೂ ಅವ್ರು ಸಪೋರ್ಟ್ ಮಾಡ್ತಾರೆ. ಸೊ ಅವ್ರ ಒಳ್ಳೆ ಗುಣ ಅದು. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ನಾವು ಮಾಡೋಣ ಮೇಡಮ್, ಎಲ್ಲ ಒಂದು ಕಾಂಬಿನೇಷನ್ ಮಾಡೋಣ ಡೆಫಿನೆಟ್ಲಿ. ಸೊ ನೆಕ್ಸ್ಟ್ ಅಂಡ್ ನಾನು ಫಸ್ಟ್ ಹೇಳಬೇಕಾಗಿರೋದು ಈ ಸಾಂಗ್ ಬಂದು ನನ್ನ ತ್ಯಾಗು. ಸೊ ಇವನಿಲ್ಲ ಅಂದ್ರೆ ನಾನು ಈ ಸಾಂಗ್ ಮಾಡ್ತಾನೆ ಇರಲಿಲ್ಲ. ಸೊ ನಾನು ತುಂಬಾ ಸಪೋರ್ಟ್ ಮಾಡ್ದೆ. ನಾನು ಸ್ವಲ್ಪ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೆ, ಏನಪ್ಪಾ ಸಿನಿಮಾಗಳು ಯಾವುದು ಟೇಕ್ ಓವರ್ ಆಗ್ತಿಲ್ಲ, ಯಾವುದು ಸ್ಟಾರ್ಟ್ ಆಗ್ತಿಲ್ಲ, ಏನ್ ಮಾಡೋದು ಅಂತ. ಸೊ ನಾನು ತ್ಯಾಗು ನಮ್ಮಲ್ಲಿ ಭೇಟಿ ಮಾಡಿ ಒಂದು ಪ್ಲಾನ್ ಮಾಡೋಣ ಅಂತ. ಸೊ ಅದಾದ್ಮೇಲೆ ನಮ್ ತ್ಯಾಗು ರೆಡಿ ಮಾಡ್ದ, ಸೂಪರ್ ಆಗಿ ಮಾಡ್ದ. ಎಕ್ಸ್ಟ್ರಾರ್ಡಿನರಿ, ಮೋಸ್ಟ್ ಹಾರ್ಡ್ ವರ್ಕಿಂಗ್, ಮೋಸ್ಟ್ ಕ್ರಿಯೇಟಿವ್ ಪರ್ಸನ್, ಅಪ್ಕಮಿಂಗ್ ಮ್ಯೂಸಿಕ್ ಡೈರೆಕ್ಟರ್. ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ಪೇಷನ್ಸ್ ಅನ್ನೋದು ಬೇಕು. ಏನೇ ಟ್ಯಾಲೆಂಟ್ ಅನ್ನೋದ್ರು ಇದ್ರು ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ಹ್ಯಾವ್ ಎ ಲಾಟ್ ಆಫ್ ಪೇಷನ್ಸ್.
ನಾನು ಇಲ್ಲ ನನಗೆ ಬೇರೆ ಬೇಕು, ರಿಪೀಟ್ ಬೇಕು, ಬೇರೆ ಇದೇನೋ ಸಪರೇಟ್ ಬೇಕು, ಹೊಸ ಬೀಜಮ್ಗಳು ಬೇಕು ಅಂದ್ರೂ ಕ್ರಿಯೇಟಿವ್ ಆಗಿ ರೆಡಿ ಮಾಡೋದು. ತುಂಬಾ ಹಾರ್ಡ್ ವರ್ಕ್ ಮಾಡ್ದ. ರೀಮಿಕ್ಸ್ ಏನೋ 16 ನಿಮಿಷ ಮುಗಿದೋಯ್ತು ಕತೆ. ಬಟ್ ಸಾಂಗು ನಾವು ರೆಡಿ ಮಾಡೋಕ್ಕೆ 3 ತಿಂಗಳು ಟೈಮ್ ಹಿಡಿದಿತ್ತು. ಇದು ಫ್ಯಾಕ್ಟ್. ಏನಕ್ಕಂದ್ರೆ ಅದು ನನ್ನ ಸಿಂಗಿಂಗ್ ಇಂದ, ಮ್ಯೂಸಿಕ್ ಇಂದ. ಬಿಕಾಸ್ ನಾನು ಹೊಸಬ ಸಿಂಗರ್ ಅಲ್ಲಿ. ಸೊ ತುಂಬಾ ಹಾರ್ಡ್ ವರ್ಕ್ ಮಾಡಿದಿರ. ತುಂಬಾ ಥ್ಯಾಂಕ್ಸ್ ತ್ಯಾಗು. ನಿನ್ನ ಋಣ ನಾನು ಮರೆಯಲ್ಲ, ಆಯ್ತಾ? ನೀನು ತುಂಬಾ ಹೆಲ್ಪ್ ಮಾಡಿದ್ಯಾ, ತುಂಬಾ ಪೇಷನ್ಸ್ ಆಗಿ ನಾನು ಸಪೋರ್ಟ್ ಮಾಡಿದ್ಯಾ, ಅದನ್ನು ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು. ನೆಕ್ಸ್ಟ್ ಒಟ್ಟಿಗೆ ನಾವು ಮಾಡೋಣ, ದೊಡ್ಡ ಲೆವೆಲ್ ಸಾಂಗ್ ಮಾಡೋಣ. ಸರ್ ಈ ಸಾಂಗ್ ನಮ್ಮ ಕೈಲಿ ಬಿಡ್ತಿರೋ 2 ದಿನದಲ್ಲಿ ಶೂಟ್ ಮಾಡಿದ್ದೀನಿ ಅಷ್ಟೇ, 2 ದಿನ. ಸೊ ಒಂದು ವಿಪರ್ಯಾಸ ಏನಂದ್ರೆ ಬ್ಯಾಲೆನ್ಸ್ ಶಾರ್ಟ್ಸ್ ಇತ್ತು, ಕೆಲವು ಬ್ಯಾಲೆನ್ಸ್ ಶಾರ್ಟ್ಸ್. ಉಗ್ರಂ ರವಿ ಸರ್ನ ಕರ್ಸ್ಕೊಂಡೆ. ಒಳ್ಳೆ ಕತೆ. ಏನಾಯ್ತು, ಅವತ್ತು 41 ಡಿಗ್ರಿ ಇತ್ತು ಬೆಂಗಳೂರು. ಫಸ್ಟ್ ಟೈಮ್ ಬ್ಯಾಂಗ್ಳೂರ್ 41 ಡಿಗ್ರಿ ಸೆಲ್ಸಿಯಸ್. ನಮ್ಮ ಕ್ಯಾಮ್ರಾಮನ್ DOP ಹಾಲೇಶ್ ಅಂತ ಸರ್ ಬಂದಿಲ್ಲ, ಬಂದು ಹಂಗೆ ಜೂಟಾಗ್ಬಿಟ್ಟವ್ರೆ. ಬಟ್ ಈಸ್ ಅ ವೆರಿ ಹಾರ್ಡ್ ವರ್ಕ್ ಕ್ಯಾಮ್ರಾಮ್ಯಾನ್. ಅವ್ರಿಲ್ಲ ಅಂದ್ರೆ ಸಾಂಗ್ ಇಂಪಾಸಿಬಲ್. ಅವರೇ ನನಗೆ ಬೆನ್ನೆಲುಬು, ಕ್ಯಾಮ್ರಾಮ್ಯಾನ್. ಸೊ ಡೆಫಿನೆಟ್ಲಿ ಇವರು ಉಗ್ರಂ ರವಿ ಸರ್ ನನಗೇನು ಸ್ವಲ್ಪ ಟ್ರೈ ಮಾಡಿ ಡಿಫ್ರೆಂಟ್ ಆಗಿ, ತುಂಬಾ ಅಗ್ಲಿ ಬೇಕು. ರವಿ ಚೇತನ್ ಸರ್ ಹೀರೋ ಇದಂಗಿದ್ದಾರೆ. ಸೊ ಅದು ನನಗೆ ಕನ್ವೆ ಆಗಲ್ಲ. ಇವರು ತುಂಬಾ ರಗಡ್ ಬೇಕು. ಸೊ ಈ ರಗಡ್ನೆಸ್ ಬೇಕು ತುಂಬಾ. ಯಾಕಂದ್ರೆ ಒಂದ್ ಚೆನ್ನಾಗಿರೋ ಬ್ಯೂಟಿಫುಲ್ ಹುಡುಗಿನ ಒಂದು ಅಗ್ಲಿ ಇರೋ ಒಂದು ಕ್ಯಾರೆಕ್ಟರ್ ಹೇಗ್ ಪಟಾಯಿಸೋಣ ಅನ್ನೋದು ಬೇಕಾಯ್ತು. ಸೊ ಅದಕ್ಕೋಸ್ಕರ ಇವ್ರನ್ನ ಹಾಕೊಂಡೆ. ಅವತ್ತು ತುಂಬಾ ಬಿಸಿಲಿತ್ತು, ತುಂಬಾ ಸ್ಟ್ರಗಲ್ ಮಾಡಿದ್ವಿ. ಅವತ್ತು 148 ಶಾರ್ಟ್ಸ್ ಕಟ್ ಮಾಡಿದೀನಿ. 148 ಶಾರ್ಟ್ಸ್. ಎಲ್ರು ಪಾಪ ಕ್ಯಾಮ್ರಾಮ್ಯಾನ್ ಆಗ್ಲಿ, ಟೆಕ್ನಿಷಿಯನ್ ಆಗ್ಲಿ, ಎಲ್ಲರೂ ಸುಸ್ತಾಗಿ ಕಾಲ್ ಗಂಟೆಗೆ ಮೇಡಮ್ 1 ಲೀಟರ್ ನೀರು ಕುಡಿತಾ ಇದಾರೆ. ಅವತ್ತು ತಡೆಯಕ್ ಆಗ್ತಾ ಇಲ್ಲ, ಅಷ್ಟು ಸ್ಟ್ರೆಸ್ ಆಗ್ತಾ ಇದಾರೆ, ಅಷ್ಟು ಬಾಡಿ ವೀಕ್ ಆಗ್ತಿದೆ. ಬಟ್ ಬಿಡ್ಲಿಲ್ಲ, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಸೊ ಫಿನಿಶ್ ಮಾಡಿದ್ವಿ. ಥ್ಯಾಂಕ್ ಯು ಉಗ್ರಂ ರವಿ ಸರ್, ನಿಮ್ಮ ಸಹಕಾರ ಹಿಂಗೆ ಇರ್ಲಿ. ಓಕೆ ಸರ್, ಖರ್ಚಾಯ್ತು ಸರ್. ಅದು ಆಕಾಶ್ ಆಡಿಯೋ ಕಂಪ್ನಿ ಅವರು ಇದ್ದಾರೆ ಸರ್, ಕೇಳಿಸ್ಕೊಂತ ಇಲ್ವಲ್ಲ? ಒಳ್ಳೇದು ಸರ್. ಫ್ಯಾಕ್ಟ್ ಹೇಳ 2 ಲಕ್ಷ, 2 ಲಕ್ಷ. ಕೆಲವೆಲ್ಲ ಮಾಡಿದಾಗ ಹೇಳ್ತಿರ್ತಾರೆ, ರೇಟ್ಸ್ ಬೇರೆನೇ ಗೊತ್ತಿರಲ್ಲ, ಹೇಳ್ತಿರೋದ್ರಿಂದ ಓಕೆ. ಬಟ್ ನೀವು ಹಾಕಿದ್ದಕ್ಕೆ ರಿಟರ್ನ್ಸ್ ಈಗ ಸಂಸ್ಥೆಗಳಿಂದ ಖಂಡಿತ ಇಲ್ಲೇ ಇದ್ದಾರೆ ಸರ್, ಇಲ್ಲೇ ಇದ್ದಾರೆ ಸರ್. ಇದು ಏನಕ್ಕೆ ಇಷ್ಟು ಟೈಟ್ ಬಜೆಟ್ ಮಾಡಿದಂದ್ರೆ ಒಂದು ಎಕ್ಸ್ಪೆರಿಮೆಂಟ್. ಎಲ್ಲರೂ ಸಪೋರ್ಟ್ ಮಾಡಿದ್ರು, ವಿತೌಟ್ ಪೇಮೆಂಟ್ ಯಾರು ಕೇಳಿದಿರ. ಸೊ ಸಪೋರ್ಟ್ ಮಾಡಿದಿರ. ಈವನ್ ನಮ್ ತ್ಯಾಗು ಅಷ್ಟೇ, ಅವರು ಅಷ್ಟೇ, ಎಲ್ಲರೂ ಅಷ್ಟೇ. ಅದಕ್ಕೆ ಆ ಬಜೆಟ್ ನಮ್ದಾಯ್ತು. ಈಗ ನಮಗೊಂದು ಐಡಿಯಾ ಬಂತು, ಎಷ್ಟು ಮಾಡೋದು, ಎಷ್ಟು ನಾವು ಸೇಫ್ ಆಗ್ತೀವಿ, ನೆಕ್ಸ್ಟ್ ಎಷ್ಟು ಮಾಡ್ಬೋದು ಅಂತ. ಸೊ ನಾಯಕಿ ಅಂತ ರಾಗಿಣಿ ಮೇಡಮ್ ಇದ್ರೆ ನೆಕ್ಸ್ಟ್ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ, ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಸೊ ಮ್ಯಾಮ್ ಸಪೋರ್ಟ್ ಬೇಕಷ್ಟೇ. ಸೂಪರ್ ಮ್ಯಾಮ್. ನಿಮ್ಮನ್ನ ಬೇರೆ ಒಂದು ಇಮ್ಯಾಜಿನೇಷನ್ ಇದೆ, ಮಾಡ್ಬೇಕು. ಗೋವಾದಲ್ಲಿ ಅನ್ಕೊಂಡಿದ್ದೆ ಶೂಟು ವಿತ್ ಲ್ಯಾಂಪ್ ಹೋಗಿನಿ, ಒಂದು ಬಾಂಬೆ ಸ್ಟೈಲ್ ಸಾಂಗ್ ಮ್ಯಾಮ್. ಬಾಂಬ್ ತರ ಇರಬೇಕು ಮ್ಯಾಮ್. Only thing I want to say to all the people who are doing new things, ನಾನು ಯಾಕೆ ಮೈಕ್ ತಗೊಂಡು ಹೇಳ್ತಾ ಇದ್ದೀನಿ ಅಂದ್ರೆ, ಇದು ರಿಜಿಸ್ಟರ್ ಆಗ್ಲಿ ಯಾವತ್ತು ಚಿಕ್ಕದು ದೊಡ್ಡದನ್ನ, ಐ ಕ್ಯಾನ್ ಸ್ಪೀಕ್ ವಿದೌಟ್ ದ ಮೈಕ್ ಆಲ್ಸೋ. ಯಾವತ್ತು ಚಿಕ್ಕದು ದೊಡ್ಡದು ಅಂತ ಅನ್ಕೋಬಾರ್ದು. ಇಟ್ ಈಸ್ ದೇರ್ ಇಸ್ ನಥಿಂಗ್ ಲೈಕ್ ಬಿಗ್ ಸ್ಮಾಲ್. ಇಟ್ ಈಸ್ ಓನ್ಲಿ ನಾವು ಯಾವ ರೀತಿಯಲ್ಲಿ ಮಾಡ್ತೀವಿ, ಹೆಂಗ್ ಮಾಡ್ತೀವಿ, ಯಾವ ಮನ್ಸಿಂದ, ಯಾವ ಇಂಟೆನ್ಷನ್ ಇಂದ ಮಾಡ್ತೀವಿ ಅನ್ನೋದು ಮುಖ್ಯವಾಗಿರುತ್ತೆ. ಸೊ ಎಲ್ಲರೂ whoever is trying to do something new, whoever is trying to experiment ಅಂತ ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಇಟ್ ಇಸ್ ಗೋಯಿಂಗ್ ಟು ಬೆನಿಫಿಟ್ ಯು ಇನ್ ದ ಲಾಂಗ್ ರನ್ ಅಷ್ಟೇ. ಅಷ್ಟು ಈಸಿಲ್ಲ ಹುಡುಗಿರೆಲ್ಲ ಪಟಾಯಿಸೋದು, ಅರ್ಥ ಆಯ್ತಾ? 3 ನಿಮಿಷಲೆಲ್ಲ ಆಗಲ್ಲ ಮೇಡಮ್. ಇದು ಕಲಿಯುವ ಮೇಡಮ್, ಸ್ಪೀಡ್ ಪಟಾಯಿಸ್ಕೊಂತೀವಿ. ಒಂದು ಲ್ಯಾಬ್ ಒಂದು ಕಾರ್ಗೆಟ್ ಹಾಕಿ ಪಟಾಯಿಸ್ಕೊಂಡ್ಬಿಡ್ತೀವಿ. ಎಲ್ರು ಅಲ್ಲ, ಸಾರಿ, ಒಳ್ಳೆಯವರು ಇರ್ತಾರೆ. ಇಲ್ಲ ಇದ್ರೆ ಕರೆಕ್ಟ್ ಲ್ಯಾಂಪ್ ಇಟ್ಕೊಂಡ್ಬಂದ್ರೆ ಆಗಲ್ಲ. ಓಕೆ, ಲಾಜಿಕ್ ತುಂಬಾ ಇಂಪಾರ್ಟೆಂಟ್. ಈಗ ಇನ್ನೊಂದು ಹೀರೋ ಬಗ್ಗೆ ಹೇಳಬೇಕು. ಸಮೀರ್ ನಗರತ್, ಸಮೀರ್ ಆಚಾರ್. ಓಕೆ, ಸೊ ನಾನು ಆಲ್ಮೋಸ್ಟ್ 1 ಇಯರ್ ಆಯ್ತು ಸಾಂಗ್ಗೆ. ಬಿಕಾಸ್ ತುಂಬಾ ಜನ ಹೀರೋಗಳು ಕಮರ್ಷಿಯಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೊರತು ಡೈರೆಕ್ಟರ್ ಫುಲ್ಫಿಲ್ ಏನ್ ಮಾಡ್ಬೇಕು, ಅವ್ರ ಇಮ್ಯಾಜಿನೇಷನ್ ಏನಿದೆ, ಸೊ ಅದನ್ನ ಯೋಚನೆ ಮಾಡಲ್ಲ. ಸರ್ ನನಗೆ ಎಕ್ಸ್ಪೆರಿಮೆಂಟ್ ಬೇಕು, ಮಾಡ್ತೀನಿ, ಹೋಯ್ತೀನಿ. ಒಂದು ಪ್ಯಾಷನೇಟ್ ಇಲ್ಲ, ಒಂದು ಡೆಡಿಕೇಶನ್ ಇಲ್ಲ, ಒಂದು ಡೈರೆಕ್ಟರ್ ಇಮ್ಯಾಜಿನೇಷನ್ ಏನಿದೆ, ನಾನು ಏನ್ ಮಾಡ್ಬೇಕು ಅನ್ನೋದು ಏನೂ ಇಲ್ಲ.
ಆಲ್ಮೋಸ್ಟ್ ನಾನು ಕೆಲ ಟೈಮ್ ಅದಕ್ಕೂ ಕಾಂಪ್ರಮೈಸ್ ಆಗ್ಬಿಟ್ಟೆ, ಸಾಂಗ್ ಚೆನ್ನಾಗಿ ಬರಲಿ, ಹೋಗಿ ಪರವಾಗಿಲ್ಲ ಅಂತೇಳಿ. ಬಟ್ ಓಡೋಗ್ಬಿಟ್ರು ಕೆಲವರೆಲ್ಲ. ಏನಕ್ಕಂದ್ರೆ ಪರ್ಫೆಕ್ಷನ್. ನೀವೇನು ಒಂದೊಂದು ಶಾರ್ಟ್ ನೋಡಿದಿರೋ, ಒಂದೊಂದು ಶಾರ್ಟ್ ಒಂದು ಪ್ರಿಪರೇಷನ್ ಮಿನಿಮಮ್ ಅಂದ್ರೂ 4 to 5 months ಮಾಡಿದೀನಿ ಸರ್. ಎವ್ರಿ ಶಾರ್ಟ್ಸ್ ಅಷ್ಟು ಸುಲಭ ಅಲ್ಲ. ಒಬ್ಬ ಹೊಸಬನ್ನ ಇಟ್ಕೊಂಡು ಮಾಡಬೇಕು ಅಂದ್ರೆ ಸುಲಭ ಅಲ್ಲ. ಹೀರೋಯಿನ್ಗೂ ಅಷ್ಟೇ. ಸೊ ಅವ್ರನ್ನೂ ಪ್ರಿಪರೇಷನ್ ಮಾಡಿದ್ವಿ. ಡ್ಯಾನ್ಸ್ ಮಾಸ್ಟರ್ಗಳು ಅವರು ಸ್ವಲ್ಪ ತುಂಬಾ ಜನ ಓಡೋಗ್ಬಿಟ್ರು, ತುಂಬಾ ಅವ್ರ ಕೈಲಿ ಆಗ್ಲಿಲ್ಲ. ಅವ್ರು ಕಮರ್ಷಿಯಲ್ ಆದ್ರು. ಕೊನೆಗೆ ನಾನೇನ್ ಮಾಡಿದೆ, ಡ್ಯಾನ್ಸ್ ನಾನೇ ಕಂಪೋಸಿಂಗ್ ಮಾಡ್ಕೊಂಡೆ. 2 BGM ಬಿಟ್ಟು ಸರ್ ಮಿಕ್ಕಿದೆಲ್ಲ ನಾನೇ ಡ್ಯಾನ್ಸ್ ಕಂಪೋಸ್ ಮಾಡ್ಕೊಂಡು, ಅದು ಸಂಜಿತ್ ಹೆಗ್ಡೆ ಅಂತ ಪ್ಲಾನ್ ಮಾಡಿದೆ ಸಿಂಗರ್ ಆಗಿ. ಡ್ಯೂ ಟು ದ ಬಜೆಟ್ ನಮ್ ತ್ಯಾಗಗಳು ತುಂಬಾ ಬಜೆಟ್ ಹೈ ಇದೆ ಅಂದ್ರು. ಬಟ್ ನಾವೇನ್ ಮಾಡಿದ್ವಿ, ನಾವ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ, ಎಕ್ಸ್ಪೆರಿಮೆಂಟ್. ಸೊ ಅದಕ್ಕೆ ಏನ್ ಮಾಡಿದೆ, ನಾನೇ ಫಸ್ಟ್ ಟೈಮ್ ಹಾಡಿದೆ. ಸೊ ಯಾವ ತರ ರೆಸ್ಪಾನ್ಸ್ ಬರುತ್ತೆ ಅಂತ ಇವರೆಲ್ಲ ಧೈರ್ಯ ಕೊಟ್ರು. ಸಂತೂ ನೀವು ಒಂದ್ಸಲಿ ಟ್ರೈ ಮಾಡಿ ಮಾಡ್ಬೋದು ಅಂದ್ರು. ಆ ಒಂದು ಕಾರಣದಿಂದ ನಾನು ಹಾಡು ಹಾಡಿದ್ದೀನಿ. ಸೊ ಆಮೇಲೆ ಅಮೃತ ಒಬ್ಬರ್ ಅವ್ರ ಬಗ್ಗೆ ಮಾತಾಡಬೇಕು. ಸಾರಿ, ಸಮೀರ್ ಬಗ್ಗೆನೇ ಮಾತಾಡಬೇಕು. ಸಮೀರ್ ಇಸ್ ವೆರಿ ಹಾರ್ಡ್ ವರ್ಕರ್, ಗ್ರೇಟ್ ಟ್ಯಾಲೆಂಟೆಡ್ ಪರ್ಸನ್. ವೆಲ್ ಫ್ಯೂಚರ್ ಇದೆ. ಓಕೆ, ಗುಡ್ ಫ್ಯೂಚರ್ ಇದೆ. ಸೊ ಅದ್ರ ಬಗ್ಗೆ ಅದೇ ಡೌಟ್ ಇಲ್ಲ. ತುಂಬಾ ಜನ ಬಂದ್ರು, ಹೀರೋಯಿನ್ ಬಂದ್ರು, ಹೋದ್ರು. ಬಟ್ ಫೈನಲಿ ಆ ಋಣ ನಿಮಗಿತ್ತು, ಆ ಋಣ ನಿಮ್ಮ ಕಾಂಪಿಟೇಷನ್ ಇತ್ತು ಅನ್ಸುತ್ತೆ. ಸೊ ಸುಮ್ನೆ ಯಾರು ಮಾಡಕ್ ಅಸಾಧ್ಯ ಈಗ. ಸೊ ಚೆನ್ನಾಗಿ ಮಾಡಿದ್ರ. ಆಕ್ಸಿಡೆಂಟ್ ಆಯ್ತು, ಸೆಕೆಂಡ್ ಶೂಟ್ ಆಗೋ ಬಿಫೋರ್ ಮೇಡಮ್ ಈ ಗಾಟ್ ಆಕ್ಸಿಡೆಂಟ್. ಆ ಆಕ್ಸಿಡೆಂಟ್ ಅಲ್ಲೂ ಪರ್ಫಾರ್ಮ್ ಮಾಡಿದ್ದಾರೆ. ದಟ್ ಇಸ್ ಅ ಗ್ರೇಟ್ ಥಿಂಗ್. ಆ ಪ್ಯಾಷನ್ ಎಲ್ಲಿ ನನಗೆ ತೊಂದರೆ ಆಗಬಾರ್ದು, ಶೂಟಿಂಗ್ ನಿಲ್ಲಬಾರ್ದು ಅಂತ ಹೇಳಿ ಸೊ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಯು ಹ್ಯಾವ್ ಎ ಬ್ರೈಟ್ ಫ್ಯೂಚರ್. ಗುಡ್ ಡಿಸೈನಿಂಗ್ ಎಲ್ಲ ಮಾಡ್ತೀರಾ, ಪರ್ಫಾರ್ಮ್ ಮಾಡ್ತೀರಾ. ಲೆಟ್ಸ್ ಸಿ ಇನ್ ಫ್ಯೂಚರ್ ವಿಲ್ ಟುಗೆದರ್ ವಿಲ್ ಡು ದ ಪ್ರಾಜೆಕ್ಟ್ಸ್. ಓಕೆ, ಯಾ. ಅಂಡ್ ಅಮೃತ ಒಬ್ಬರು ಮ್ಯಾಮ್ ಸ್ವಲ್ಪ ನೋಡಿ ಮೇಡಮ್, ವೆರಿ ತುಂಬಾ ಸೀರಿಯಸ್. ಓಕೆ, ಸೊ ಮೇಡಮ್ ಒಂದು ತುಂಬಾ ಹಾನೆಸ್ಟ್, ಡೆಡಿಕೇಶನ್, ಪ್ಯಾಷನೇಟ್. ಎಷ್ಟು ಬೇಕೋ ಅಷ್ಟೇ ಮಾತು, ಅಷ್ಟೇ. ಜಾಸ್ತಿ ಪಾತ್ರ ಅಲ್ಲ. ಒಂದು ಸ್ಮೈಲ್ ತುಂಬಾ ಕೊಡ್ಬೇಕಂತ ತುಂಬಾ ಡಿಮ್ಯಾಂಡ್ ಇದೆ ಮೇಡಮ್ ಹತ್ರ. ಸೊ ಗಿಲಿ ಎಲ್ಲ ಮಾಡಿದ್ರು. ಈಗ ಸೀರಿಯಲ್ಸ್ ಮಾಡ್ದವ್ರೆ, ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ತಾ ಇದಾರೆ. ಸೊ ಅವರು ನನ್ನ ಸಹಕಾರ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಮೃತ ಒಬ್ಬ. ಯು ಹ್ಯಾವ್ ಎ ಬ್ರೈಟ್ ಫ್ಯೂಚರ್. ಓಕೆ, ಸೊ ಯಾವುದೇ ಆಪರ್ಚುನಿಟಿ ಬಂದನು ಸೊ ಯು ಶುಡ್ ಟೇಕ್ ಇಟ್ ವೆರಿ ಡೆಡಿಕೇಶನ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್. ಆಮೇಲೆ ಸರ್ ನೀವು ಬಂದಿದ್ದೀರಾ, ನಮ್ಗೆ ತುಂಬಾ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಬ್ಲೆಸ್ಸಿಂಗ್ಸ್. ನೆಕ್ಸ್ಟ್ ಏನಾದರೂ ನಮ್ಮ ಕಾಂಬಿನೇಷನ್ ಪ್ಲಾನ್ ಮಾಡೋಣ ಸರ್. ಓಕೆ, ಪ್ಲಾನ್ ಮಾಡೋಣ. ಸೊ ಇಷ್ಟೆಲ್ಲ ಇದು ನಮ್ಮ ಟೀಮ್ ಬಗ್ಗೆ. ಕ್ಯಾಮ್ರಾಮನ್ ಹಾಲೇಶು, ಮ್ಯೂಸಿಕ್ ಡೈರೆಕ್ಟರು ಶಿವರಾಜ್ ಅಂತ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಈಸ್ ಆಲ್ಸೋ ಸಪೋರ್ಟೆಡ್ ಲಾಟ್ ಆಫ್ ಫಾರ್ ಮೀ. ಅಂಡ್ ಇದೆಲ್ಲ ಆದ್ಮೇಲೆ ಸೊ ನಾನು ಏನಕ್ಕೆ ಈ ಸಾಂಗ್ ಮಾಡೋ ಉದ್ದೇಶ ಫಸ್ಟ್ ಅದನ್ನ ಹೇಳ್ಬಿಡ್ತೀನಿ ಮೇನ್ ಆಗಿ. ಸೊ ನಾನು ಓಂ ಸಾಯಿ ಪ್ರಕಾಶ್ ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ 2007 ಅಲ್ಲಿ. ಓ ಲವ್ ಕುಶ ಸಿನಿಮಾದಿಂದ ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ತುಂಬಾ ಕೆಲಸಗಳು ಮಾಡ್ತಾನೆ ಇದ್ದೆ. ಅದಾದ ನಂತರ ನಾನೇನಾಯ್ತು, ಇಂಡಸ್ಟ್ರಿ ಕೆಲಸಗಳು ಮಾಡ್ತಾ ಇದ್ದೆ, ಸಿನಿಮಾ ಡೈರೆಕ್ಷನ್ ಅವಕಾಶ ಸಿಗ್ಲಿಲ್ಲ. ಆಕ್ಚುಲಿ ಮಣಿಪಾಲ್ ರಿಕ್ರೂಟಿಂಗ್ ಆಫೀಸರ್ ಆಗಿ ಮತ್ತೆ ಹೋದೆ ಅಲ್ಲಿ, HR ಡಿಪಾರ್ಟ್ಮೆಂಟ್ ಮಣಿಪಾಲ್ ಎಂಟೈರ್ ಗ್ರೂಪ್ಸ್ ಅಲ್ಲಿ. ಅಲ್ಲಿ ಮಾಡಾದ್ಮೇಲೆ ಮತ್ತೆ ಏನ್ ಮಾಡಿದೆ, ಈ ಸೋಲ್ ಇರುತ್ತಲ್ವಾ ಕಂಪ್ನಿಗಳೆಲ್ಲ ಇರಲ್ಲ, ತಳ್ತಾ ಇರತ್ತೆ. ಈ ನಿನ್ನ ಜಾಗ ಅಲ್ಲ, ನೀನ್ ಸಿನಿಮಾ ಮಾಡಬೇಕು, ನೀನ್ ಅಲ್ಲಿ ಹೊರಡ್ಬೇಕು, ನಡಿ ಇಲ್ಲಿಂದ ಹೊರಡುವಂತೂ ಹೊರಟೆ. 2017 ಅಧೀರ ಅಂತ ಒಂದು 15 lakhs ಮೋರ್ ಬಜೆಟ್, 3 days ನೈಟ್ ಹೊಸಬ್ರು ಹಾಕೊಂಡು ಒಂದು ಟ್ರೈಲರ್ ಮಾಡಿದೆ. ಏನಕ್ಕಂದ್ರೆ ನನ್ನ ಮೇಕಿಂಗ್ ಗೊತ್ತಾಗ್ಲಿ ಅಂತ. ಅವಾಗ ಫಸ್ಟ್ ರಾಜಮೌಳಿ ಅವರು ಬಾಹುಬಲಿಯಿಂದ ಮಾಡಿದ್ರು. ನಮ್ಮ ಕನ್ನಡದಲ್ಲಿ ಯಾರು ಅಟೆಂಪ್ಟ್ ಮಾಡಿರ್ಲಿಲ್ಲ. ಸೊ ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದು ಟ್ರೈಲರ್ ಮಾಡಿ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದೆ, ಕನಕಪುರ ಶ್ರೀನಿವಾಸನ್ ಅವರು. ಸೊ ಅವರು ನನ್ನ ಟ್ರೈಲರ್ ಇಷ್ಟಪಟ್ಟು ಸರಿ ನಾವು ಸಿನಿಮಾ ಮಾಡೋಣ ಅಂತ ಬಂದ್ರು. ಬಂದ್ಮೇಲೆ ಆಮೇಲೆ ಫಸ್ಟ್ ಅದನ್ನ ಪ್ಲಾನ್ ಮಾಡಿದ್ದು ನಿಖಿಲ್ ಕುಮಾರಸ್ವಾಮಿ ಸರ್. ಅದು ರವಿಚಂದ್ರನ್ ಸರ್ ನಾನು ಸಪೋರ್ಟ್ ಮಾಡಿದ್ರು. ಕುರುಕ್ಷೇತ್ರ ಸೆಟ್ ಅಲ್ಲಿ ನನ್ ಕರೆದು ತುಂಬಾ ರೆಸ್ಪೆಕ್ಟ್ಫುಲ್ಲಿ ಮಾತಾಡಿಸಿ. ಬಟ್ ನಿಖಿಲ್ ಕುಮಾರಸ್ವಾಮಿ ಸರ್ ನಮ್ದು ಕಾಂಬಿನೇಷನ್ ಆಗ್ಲಿಲ್ಲ. ಅದಾದ್ಮೇಲೆ ನಮ್ಮ ಪ್ರೊಡ್ಯೂಸರ್ ಆಲ್ಮೋಸ್ಟ್ 1 year ಇಂದ ವೇಟ್ ಮಾಡ್ತಾ ಇದ್ರು ಬೇಗ ಸ್ಟಾರ್ಟ್ ಮಾಡಿ ಅಂತ. ಸೊ ಉಪ್ಪಿ ಅವ್ರಿಗೆ ಕತೆ ಹೇಳಕ್ ಹೋಗಿದೆ. ಉಪ್ಪಿ ಅವ್ರಿಗೆ ಆಲ್ಮೋಸ್ಟ್ ಇದು 2.25 hour ಸಿನಿಮಾ ಅಧೀರ ಅಂತ. ಸೊ ಅದೇನಾಯ್ತು, ಕತೆ ಹೇಳಾದ್ಮೇಲೆ ಅವರು ತುಂಬಾ ಇಂಪ್ರೆಸ್ ಆಗ್ಬಿಟ್ರು ಉಪ್ಪಿ ಸರ್. ಸೊ ಇದೊಂದು ಸಿನಿಮಾ ಮಾಡಿದ್ರೆ ಸಾಕು ನನಗೆ, ಆ ರೇಂಜ್ ಇದೆ, ಆ ಸ್ಕೇಲ್ ಇದೆ, ತುಂಬಾ ಚೆನ್ನಾಗಿದೆ. ಹಾಲಿವುಡ್ ಟೆಕ್ನಿಕಲ್ ಸ್ಕ್ರೀನ್ ಪ್ಲೇ ಮತ್ತೆ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಮಾಡ್ತಾ ಇರೋದು. ಸೆಕೆಂಡ್ ಹಾಫ್ ಪೀರಿಯೋಡಿಕ್, ರಗಡ್ ಪೀರಿಯೋಡಿಕ್, ಅದೊಂದು 1000 years ಬ್ಯಾಕ್. ಅಂದ್ರೆ 3 ಜಾನರ್ ಇರುತ್ತೆ.
1000 years ಬ್ಯಾಕ್, ಪ್ರೆಸೆಂಟ್ ಅಂಡ್ ಫ್ಯೂಚರಿಸ್ಟಿಕ್ ಒಂದು 80 years. ಇಷ್ಟು 3 ಜನರು ಇರೋ ಒಂದು ಸಬ್ಜೆಕ್ಟ್. ಸೊ ಉಪ್ಪಿ ಸರ್ ಇಷ್ಟಪಟ್ಟರು, 50ನೇ ಸಿನಿಮಾ ಡೇಟ್ಸ್ ಕೊಟ್ಟರು. ಸೊ ಕೊಟ್ಟಾದ್ಮೇಲೆ ಏನಾಯ್ತು, ಉಪ್ಪಿ ಸರ್ ಓವರ್ ಎಕ್ಸಾಜುರೇಷನ್, ಸಮಥಿಂಗ್ ವಿ ಡೂಯಿಂಗ್ ಗ್ರೇಟ್ ಬಿಫೋರ್ KGF ನಮ್ದು ಇದಿತ್ತು ಫಸ್ಟ್ ಪ್ಯಾನ್ ಇಂಡಿಯಾ. ಇಲ್ಲ ನಾವು ಗ್ರೇಟ್ ಲೆವೆಲ್ ಮಾಡ್ತಾ ಇದೀವಿ ಸಂತು ಅಂತ. ಬಟ್ ಪ್ರೊಡ್ಯೂಸರ್ ಈಸ್ ಬೇನೆ ಸ್ಟಾರ್ಟ್ ಮಾಡ್ಬೇಕಂತ ಅವರು. ಇಲ್ಲಿ ಉಪ್ಪಿ ಅವರಿಂದ ನಾವೆಲ್ಲ ಉಪ್ಪಿ ಸರ್ ನಾನು ಲಾಜಿಕಲ್ ಮಾಡಿದೀವಿ. ಲಾಜಿಕಲ್ ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗೆ ಅಂತದ್ದು ಮಾಡ್ತಾ ಇದೀವಿ. ಬಟ್ ಪ್ರೊಡ್ಯೂಸರ್ ಏನಾಯ್ತು, ಕಾಯಕ್ ರೆಡಿ ಇಲ್ಲ. ಇಮಿಡಿಯೇಟ್ಲಿ ಶೂಟ್ ಹೋಗೋಣ ಅಮೆರಿಕಾದಲ್ಲಿ, ನಾವು ಹೊರಟೋಣ ಗ್ರ್ಯಾಂಡ್ ಕ್ಯಾನಿಯನ್ ಶೂಟ್ಗೆ ಅಂತ. ಸೊ ಆಯ್ತು ಹೊರಡೋಣ ಅಂದ್ವಿ. ಅವರು ಕತೆ ಹೇಳಕ್ ಹೋದ್ರು ಉಪ್ಪಿ ಸರ್ ಯಾರಿಗೆ, ಪ್ರೊಡ್ಯೂಸರ್ಗೆ ಅದು ಡೈಜೆಸ್ಟ್ ಆಗಿಲ್ಲ. ಪ್ರೊಡ್ಯೂಸರ್ಗೆ ನೀವು ಡೈರೆಕ್ಟರ್ ನೀವು ಹೇಳ್ಬೇಕಾಯ್ತು, ಉಪ್ಪಿ ಸರ್ ಹೇಳ್ಬಿಟ್ರಲ್ಲ ಹಿಂಗೆ, ಅದು ಕ್ಲಾಶ್ ಆಗಿ ಕೊನೆಗೆ ಸಣ್ಣ ರೀಸನ್ ಇಂದ ಸಿನಿಮಾ ನಿಂತೋಯ್ತು. ಅದೇ ಡೇಟ್ಸ್ ತ್ರಿಶೂಲಂ ಅಂತ ಸಿನಿಮಾ ಈಗ ಉಪೇಂದ್ರ ಮತ್ತೆ ರವಿಚಂದ್ರನ್. ಸೊ ನಾವಿಷ್ಟೋ ಕಷ್ಟಪಟ್ಟು ಏನೇನೋ ಮಾಡಿ 18 ವರ್ಷ ಆಯ್ತು ಇಂಡಸ್ಟ್ರಿ ಬಂದು. ಸೊ ನಾವು ಯಾವತ್ತೂ ಹಾನೆಸ್ಟ್ ಆಗಿರ್ತೀವಿ ಸರ್, ನಾವ್ಯಾವತ್ತೂ ಯಾರಿಗೂ ಇದು ಮಾಡಲ್ಲ. ಸೊ ಸಿನಿಮಾ ಟೇಕ್ ಓವರ್ ಆಗ್ಲಿಲ್ಲ, ನಿಂತೋಯ್ತು. ಸೊ ನಾನು ಡಿಪ್ರೆಷನ್ ಹೋದೆ. ಉಪ್ಪಿ ಸರ್ ಸ್ವಲ್ಪ ಅವರು ಡಿಪ್ರೆಷನ್ ಹೋದ್ರು, ಇದು ಸತ್ಯ. ಅದಾದ್ಮೇಲೆ ಅವರು ಪ್ರಜಾಕಿ ಅಂತ ಸ್ಟಾರ್ಟ್ ಮಾಡ್ಬಿಟ್ರು. ಅವರು ಮತ್ತೆ ಬ್ಯುಸಿ ಆಗ್ಬಿಟ್ರು, ಬೇರೆ ಬೇರೆ ಪ್ರಾಡಕ್ಟ್ಸ್ ಲೈನ್ ಬ್ಯುಸಿ ಆಗ್ಬಿಟ್ರು. ಸೊ ಈ ಪ್ರೊಡ್ಯೂಸರ್ ಸ್ವಲ್ಪ ಬೇಡ ಅಂದ್ಬಿಟ್ರು. ಮತ್ತೆ ನಾನು ಬೇರೆ ಬೇರೆ ಪ್ರೊಡ್ಯೂಸರ್, ಇಂಡಸ್ಟ್ರಿ ಟಾಪ್ ಪ್ರೊಡ್ಯೂಸರ್ ಎಲ್ಲರನ್ನೂ ಕೇಳಿದೆ ಸರ್, ಯಾರೂ ಬರ್ಲಿಲ್ಲ. ಈವನ್ ಕಾಲ್ ಹಾಕೊಂಡು ಅವ್ರ ಮ್ಯಾನೇಜರ್ ಹೇಳಿದ್ರು, ಹೌದು ರೆಡಿ ಇದೆ, ಕಂಟೆಂಟ್ ರೆಡಿ ಇದೆ, ಉಪ್ಪಿ ಸರ್ ಕೈಯಲ್ಲಿ ಬರೆದ್ರು ರೆಡಿ ಇದೆ ಅಂದ್ರು. ಯಾರು ಮುಂದೆ ಬರಲಿಲ್ಲ. ಸೊ ಅದಾದ್ಮೇಲೆ ಮತ್ತೇನ್ ಮಾಡಿದೆ, ನಾನು ಹೈದರಾಬಾದ್ ಹೋದೆ. ಅಲ್ಲೂ ಅರ್ಜುನ್ ತಮ್ಮ ಅಲ್ಲೂ ಶಿರೀಶ್ ಆ ಕತೆ ಅಲ್ಲಿ ಟ್ರೈ ಮಾಡಿದ್ವಿ. ಅಲ್ಲೂ ಶಿರೀಶ್ ಏನಾಯ್ತು, ವೈಬ್ರೇಷನ್ ಆಗೋಯ್ತು. ನನ್ನ ಕೈಲಿ ಇದು ಮಾಡಕ್ಕಾಗಲ್ಲ, ಏನಿದ್ರು ನಮ್ಮ ಅಣ್ಣ ಅಲ್ಲೂ ಅರ್ಜುನ್ ಮಾಡ್ತಾರೆ, ನನ್ನ ಕೈಲಿ ಮಾಡಕ್ಕಾಗಲ್ಲ ಅಂದ್ಬಿಟ್ರು. ಸೊ ಅಲ್ಲಿಂದ ಮತ್ತೆ ನನ್ನ ಪಯಣ ಬಾಂಬೆಯಲ್ಲಿ ಒಂದು 6 ತಿಂಗಳು 7 ತಿಂಗಳು ಇದ್ದೆ. ವಿದ್ಯುತ್ ಜಂಪಾಲ್ ಕಮಾಂಡೋ ಹೀರೋ. ಸೊ ಅಲ್ಲೂ ಟ್ರೈ ಮಾಡಿದೆ, ಆಲ್ಮೋಸ್ಟ್ ಎಲ್ಲ ಓಕೆ ಎಲ್ಲ ಆಗ್ತಾ ಇತ್ತು. ಬಟ್ ಅದು ಅಲ್ಲೂ ಪ್ರೊಡ್ಯೂಸರ್ ಪ್ರಾಬ್ಲಮ್ಮೆ. ಸೊ ಮತ್ತೆ ಇನ್ನೊಂದೇನಂದ್ರೆ ಪ್ಯಾರಲಿ, ಸೊ ಯಾರು ನೆಗೆಟಿವ್ ಥಿಂಕ್ ಮಾಡಬೇಡಿ. ವಾಟ್ ಈಸ್ ಅವರ್ ಲೈನ್ ಏನಿದೆ ಅದಿರ ಲೈನ್ ಸೆಕೆಂಡ್ ಆಫ್ ಇದು ಅದೇ RRR. ಸೊ ಅದಕ್ಕೆ ಉಪ್ಪೀರ್ಸ್ ಅವರು 50 ಸಿನಿಮಾ ಒಬ್ಬ ಹೊಸಮ್ ಕೊಡ್ಬೇಕಂದ್ರೆ ತಮಾಷೆ ಅಲ್ಲ. ಸೊ ನಾನು ಕೊಟ್ಟೆ ಕಂಟೆಂಟ್ ಇದೆ, ಸಬ್ಜೆಕ್ಟ್ ವಿಜುವಲ್ಸ್ ಹಂಗಿದೆ, ಸೌಂಡಿಂಗ್ ಆಗಿದೆ. ಸೊ ಮಿನಿಮಲ್ ಏನಾಯ್ತು, RRR ಬಂತು. ಸೊ ಈ ಸಿನಿಮಾ ಇನ್ನು ಸದ್ಯಕ್ಕೆ ನಿಲ್ಲಿಸ್ಬೇಕಂತೇಳಿ ಸ್ಟಾಪ್ ಮಾಡಿದೆ. ಆದ್ರೆ ಅದೀರ ಸಾವಿಲ್ಲ, ಅದು ಸಾಯೋದಿಲ್ಲ, ರೀಬೌನ್ಸ್ ಆಗೇ ಆಗ್ತಾನೆ, ಎದ್ದು ಬಂದೇ ಬರ್ತಾನೆ. ಸೊ ತುಂಬಾ ಸಬ್ಜೆಕ್ಟ್ಸ್ ಇದೆ ಸರ್. ನನ್ನ ಹತ್ರ ಎಷ್ಟೊಂದು ಜನ ಟ್ಯಾಲೆಂಟ್ಸ್ಗಳು, ಹಾನೆಸ್ಟ್ ಆಗಿರೋ ಟ್ಯಾಲೆಂಟ್ಸ್ಗಳು ಇಂಡಸ್ಟ್ರಿಗೆ ಒಳ್ಳೆ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ, ಒಳ್ಳೆ ಪ್ರೊಡ್ಯೂಸರ್ಗೆ ಒಳ್ಳೆ ಡೈರೆಕ್ಟರ್ ಸಿಗ್ತಾ ಇಲ್ಲ. ಎಲ್ಲ ಸಿಕ್ಕಿದ್ಮೇಲೆ ಕರೆಕ್ಟಾಗಿ ರಿಲೀಸಿಂಗ್ ಆಗ್ತಾ ಇಲ್ಲ. ತುಂಬಾ ಸಮಸ್ಯೆಗಳಿದೆ. ಬಟ್ ಆದ್ರೂ ನಾನು ಇಷ್ಟೇ ಕೇಳೋದು, ನಮ್ಮ ಪ್ರತಿಯೊಬ್ಬ ಸೀನಿಯರ್ಸು, ನಮ್ಮ ಆರ್ಟಿಸ್ಟು ಅವರು ನಮ್ಗೆ ಸಹಕಾರ ಕೊಡಬೇಕು. ಇನ್ನು ಮುಂದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಮಾಡಬೇಕು. ಸೊ ಎಸ್ಪೆಷಲಿ ಮೀಡಿಯಾ ಮಿತ್ರರಿಗೆ, ನೀವಿಲ್ಲ ಅಂದ್ರೆ ನಾವು ಯಾರು ಇಲ್ಲ. ನೀವಂತರ ಬ್ರಹ್ಮಗಳು. ನನ್ನ ಕಥೆನೇ ಇರೋದಷ್ಟೇ. ರೈಟರ್ ಬರೀತಾ ಇರ್ತಾನೆ, ಅದು ಕ್ಯಾರಿ ಆಗ್ತಾ ಇರುತ್ತೆ ಲೈವಲ್ಲಿ. ಸೊ ಅದೇ ರೀತಿ ನೀವು ಯಾರಿಗೂ ಗೊತ್ತಿಲ್ಲರೂ ಕ್ಯಾಮ್ರಾ ಹಿಂದೆ ಇರೋ ಬ್ರಹ್ಮಗಳು ನೀವೆಲ್ಲ. ನೀವಿಲ್ಲ ಅಂದ್ರೆ ಏನೂ ಇಲ್ಲ. ಯಾಕಂದ್ರೆ ನಿಮ್ಮ ಡೆಡಿಕೇಶನ್ ತುಂಬಾ ಇದೆ. ನೀವಿಲ್ಲ ಅಂದ್ರೆ ಯಾವುದೂ ಇಲ್ಲ, ಸೀರಿಯಸ್ ಆಗಿ. ಸೊ ನಾನೇನಂದು ಕೇಳ್ಕೊಳ್ಳೋದಂದ್ರೆ, ಪ್ರತಿಯೊಂದು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ದಯಮಾಡಿ ಸಹಾಯ ಮಾಡಿ, ಪ್ರೋತ್ಸಾಹಿಸಿ, ಬೆಳೆಸಿ, ಆಶೀರ್ವಾದಿಸಿ. ನಾನೊಬ್ಬನೇ ಅಲ್ಲ, ಪ್ರತಿಯೊಬ್ಬ ಟ್ಯಾಲೆಂಟೆಡ್ ಹಾನೆಸ್ಟ್ ಆಗಿರೋ ಟ್ಯಾಲೆಂಟ್ಸ್ಗಳಿಗೆ ಪ್ರೋತ್ಸಾಹ ಕೊಡಿ, ಇಷ್ಟೇ. ಸೊ ಬಂದಿರುವಂತಹ ಎಲ್ಲ ಮಿತ್ರರಿಗೆ ಧನ್ಯವಾದಗಳು. ಜೈ ಹಿಂದ್. ಥ್ಯಾಂಕ್ ಯು.